ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬದುಕಿನಲ್ಲಿ ನಾವು ಅಂದ್ಕೊಳ್ಳುವಂಥ ವಿಚಾರಗಳು ಸಾಕಷ್ಟು, ಆದರೆ ನಮ್ಮ ಮೇಲೆ ಸಮಾಜದಲ್ಲಿ ಪರಿಣಾಮ ಬೀರಿದಾಗ ಹಲವು ವಿಚಾರಗಳಿಗೆ ನಾವು ನಮ್ಮನ್ನು ಬದಲಾಯಿಸ್ಕೊಳ್ತೀವಿ. ಸಮಾಜದ ಅಂಕುಡೊಂಕುಗಳನ್ನು ಎಷ್ಟರ ಮಟ್ಟಿಗೆ ನಾವು ಸರಿದೂಗಿಸೋದಕ್ಕೆ ಸಾಧ್ಯ ಇದೆ, ಆದರೆ ಒಬ್ಬರಿಂದ ಅದೆಲ್ಲ ಸಾಧ್ಯನಾ? ಈ ಹಲವು ವಿಚಾರಗಳನ್ನು ನೋಡಿದಾಗ ಹಲವು ನಾಯಕರನ್ನು ಹಿಂಬಾಲಿಸಿದಾಗ ನಾವು ಒಂದಷ್ಟೇನಾದರೂ ಕೆಲಸ ಮಾಡ್ಬೋದು ಅಂತ. ಆದರೆ ಕೆಲವು ಕ್ಯಾನ್ವಾಸ್ಗಳನ್ನು ಆಯ್ಕೆ ಮಾಡಿಕೊಂಡಾಗ, ದೊಡ್ಡ ಪರದೆ ಅಥವಾ ಬೆಳ್ಳಿ ಪರದೆ ಆಯ್ಕೆ ಮಾಡಿಕೊಂಡಾಗ ನಮ್ಮೊಳಗಿರುವಂಥ ಹಲವು ವಿಚಾರಗಳನ್ನು ಅಲ್ಲಿಂದ ಹೇಳೋಕ್ಕೆ ಸಾಧ್ಯ ಇದೆ ಅಂತ ತೋರಿಸುವಂಥ ವಿಚಾರಕ್ಕೆ ಹಲವು ನಿರ್ದೇಶಕರು ಇಂಥ ಹಿನ್ನೆಲೆಯಿಂದ ಬಂದಾಗ, ಅದು ಮುನ್ನೆಲೆಗೆ ತೆಗೆದುಕೊಂಡು ಬಂದಾಗ ಅದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವವನ್ನು ತಂದುಕೊಟ್ಟಂಥ ಸಾಮಾಜಿಕ ಕಳಕಳಿಯ ಚಿತ್ರಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹೌದು ಸ್ನೇಹಿತರೆ, ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿಯು ಕೂಡ ಚಲನಚಿತ್ರ ಕ್ಷೇತ್ರದಲ್ಲಿ ಅಪಾರವಾದಂಥ ಗೌರವ, ಮನ್ನಣೆ, ಪ್ರಶಸ್ತಿ, ಸಮ್ಮಾನಗಳ ಜೊತೆಗೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಸಿನಿಮಾಗಳ ಮೂಲಕ ಜನಪ್ರಿಯರಾದವರು. ಸಿನಿಮಾ ಅನ್ನೋದು ಒಂದು ರೀತಿ ಅಂದರೆ ಒಂದು ಕಾಲದಲ್ಲಿ ಹೇಳಬೇಕು ಅಂದರೆ ನಾಯಕ ನಾಯಕಿ ನಡುವೆ ಪ್ರೇಮಾಂಕರ ಆಗೋದು, ಒಂದಷ್ಟು ವಿರೋಧಗಳು ಬರೋದು, ಎಲ್ಲರನ್ನ ಒಪ್ಪಿಸಿ ಮದುವೆ ಆದರೆ ಅಲ್ಲಿಗೆ ಶುಭಂ ಅನ್ನುವಂಥದ್ದು. ಇದೊಂದು ರೀತಿ ಸಿನಿಮಾದ ಸಿದ್ಧ ಸೂತ್ರ ಅಂತ ಹೇಳಬಹುದು. ಆದರೆ ಈ ಸಿದ್ಧ ಸೂತ್ರದಿಂದ ಹೊರಬಂದು ಕನ್ನಡ ಪ್ರೇಕ್ಷಕರಿಗೆ ಹೇಗೆ ಸಿನಿಮಾದ ಮೂಲಕ ಒಂದು ವಿಭಿನ್ನತೆಯನ್ನು ನೀಡಬೇಕು, ತಾಜಾತನದ ಅನುಭವವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಅಷ್ಟೇ ಹೊಸತನದ ವಿಭಿನ್ನ ಕಥಾಹಂದರದ ಸಿನಿಮಾಗಳನ್ನು ನಿರ್ದೇಶಿಸಿ ನಿರ್ಮಿಸಿದಂತಹ ಕಲಾವಿದರು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಇವರ ಚಿತ್ರಗಳನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ವಿಭಿನ್ನ ಆಲೋಚನೆ ಇದೆ ಅನ್ನುವಂಥದ್ದು. ಜೊತೆಗೆ ಇವರು ನಿರ್ಮಿಸಿದಂಥ ಎಷ್ಟೋ ಚಿತ್ರಗಳು ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು, ರಾಷ್ಟ್ರ ಪ್ರಶಸ್ತಿಗಳನ್ನು, ಅಷ್ಟೇ ಯಾಕೆ ಫಿಲಂ ಫೇರ್ ಪ್ರಶಸ್ತಿ ಬಹುಶಃ ಕನ್ನಡಿಗರಿಗೆ ಬಹಳ ಹೊಸದಾಗಿತ್ತು ಅಂತ ಅನ್ಸುತ್ತೆ. ಆಗಿನ ಮಟ್ಟದಲ್ಲೇ, ಆಗಿನ ಕಾಲದಲ್ಲೇ ಫಿಲಂ ಫೇರ್ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರವನ್ನು ನಿರ್ದೇಶಿಸಿದಂಥ ನಿರ್ದೇಶಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹಾಗಾದರೆ ಕನ್ನಡ ಚಿತ್ರರಂಗದ ಆ ಅಪರೂಪದ ಕಲಾವಿದರು ಯಾರು, ನಿರ್ದೇಶಕ ನಿರ್ಮಾಪಕರು ಯಾರು, ಅವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ. ಹಾಸನ ಜಿಲ್ಲೆಯ ಹಳೇಬೀಡು ಸಮೀಪದ ನರಸೀಪುರದಲ್ಲಿ ಕೆಳಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಎನ್ಆರ್ ನಂಜುಂಡೇಗೌಡ ಅವರು ಜನಿಸಿದ್ದು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯನ್ನು ಗ್ರಾಮೀಣ ಭಾಗದಲ್ಲಿ ಮುಗಿಸಿ ನಂತರದ ವಿದ್ಯಾಭ್ಯಾಸಕ್ಕಾಗಿ ಹಾಸನ ಮತ್ತು ಪದವಿಗಾಗಿ ಮೈಸೂರಿಗೆ ಪ್ರಯಾಣ ಬೆಳೆಸಿ ಮೈಸೂರಿನ ಡಿ ಬನುಮಯ್ಯ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದರು. ಕೆಲಸಕ್ಕೆ ಸೇರುವ ಅನಿವಾರ್ಯತೆ ಇದ್ದರೂ ಸಮಾಜಮುಖಿ ಚಿಂತನೆಯ ಮೂಲ ಸ್ವಭಾವದಿಂದಾಗಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಮತ್ತು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ವಿಚಾರಧಾರೆಗೆ ಮಾರು ಹೋಗಿ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ, ಪಿ ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ, ಪ್ರೊಫೆಸರ್ ಕೆ ರಾಮದಾಸ್, ರಾಜಶೇಖರ್ ಕೋಟಿ ಮುಂತಾದ ಸಮಾಜವಾದಿ ಚಿಂತಕರ ಒಡನಾಟದಿಂದಾಗಿ ಕರ್ನಾಟಕದ ಹಲವಾರು ಪ್ರಗತಿಪರ ಸಂಘಟನೆಗಳಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಪಿ ಲಂಕೇಶ್ ಅವರ ಮೂಲಕ ಚಿತ್ರರಂಗ ಪ್ರವೇಶವನ್ನು ಮಾಡಿ ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕರಾದ ಕೆ ಬಾಲಚಂದರ್, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದ ಟಿಎಸ್ ನಾಗಾಭರಣ, ಪ್ರಸಿದ್ಧ ಚಿತ್ರ ಸಾಹಿತಿ ನಿರ್ದೇಶಕ ಆರ್ಎನ್ ಜಯಗೋಪಾಲ್ ಹಾಗೂ ಇನ್ನಿತರ ಖ್ಯಾತನಾಮರ ಜೊತೆಯಲ್ಲಿ 20ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ ಅನುಭವ ಪಡೆದು 1989ರಲ್ಲಿ ಸಂಕ್ರಾಂತಿ ಚಲನಚಿತ್ರವನ್ನು ನಿರ್ದೇಶಿಸುವ ಮೂಲಕ ಸ್ವತಂತ್ರ ನಿರ್ದೇಶಕರಾದರು. ಆ ಮೊದಲ ಸಿನಿಮಾಗೆ ರಾಜ್ಯ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿ, ತರಂಗಿಣಿ ಪ್ರಶಸ್ತಿ, ಸಿನಿಮಾ ಎಕ್ಸ್‌ಪ್ರೆಸ್ ಪ್ರಶಸ್ತಿ ಲಭಿಸಿದೆ. ಮುಂದೆ ನಿರ್ದೇಶಿಸಿದ ಚಿತ್ರಗಳು ಅಮಾನುಷ, ನವತಾರೆ, ಅಪೂರ್ವ ಜೋಡಿ, ವೀರಭದ್ರ, ಅ ಇ ಈ, ನಾನು ನೀನು ಜೋಡಿ, ಮಕ್ಕಳಿಗಾಗಿ ನಿರ್ಮಿಸಿದ ಚಿತ್ರ ಚಿಕ್ಕಿ ಚಂದ್ರಮ, ನೋಡುವ ನಮ್ಮೂರ ಚಿತ್ರಕ್ಕೂ ಕೂಡ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಇನ್ನು ನಾನು ಗಾಂಧಿ ಚಿತ್ರವು ರಾಜ್ಯ ಪ್ರಶಸ್ತಿ ಹಾಗೂ ಕಾನ್ಫಿಡಾ ಪ್ರಶಸ್ತಿ ಪಡೆದರೆ, ಹೆಬ್ಬೆಟ್ ರಾಮಕ್ಕ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಪಡೆದಿದೆ. ಎನ್ಆರ್ ನಂಜುಂಡೇಗೌಡ ಅವರ ಇನ್ನಿತರೆ ಸಿನಿಮಾಗಳು ನಮ್ಮ ಚಿಲ್ಡ್ರನ್ಸ್ ಇಂಡಿಯಾ.com ಮತ್ತು ಕಾಸಿನ ಸರ. ಇವರ ಹಲವಾರು ಸಿನಿಮಾಗಳು ದೇಶ ವಿದೇಶಗಳಲ್ಲಿ ಪ್ರದರ್ಶನ, ಪ್ರಶಸ್ತಿ, ಗೌರವವನ್ನು ಪಡೆದಿದೆ. ಪ್ರಸ್ತುತ ಮಕ್ಕಳ ಸಿನಿಮಾ ಸಾಹಿತ್ಯ ಕಲೆಗಳಿಗೆ ಮೀಸಲಾದ ಸ್ವಯಂ ಸೇವಾ ಸಂಸ್ಥೆ ಚಿಲ್ಡ್ರನ್ಸ್ ಇಂಡಿಯಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಹಾಗೆಯೇ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ಮತ್ತು ಚಲನಚಿತ್ರ ಸಹಾಯಧನ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ದಕ್ಷಿಣ ಭಾರತದ ಚಲನಚಿತ್ರ ನಿರ್ದೇಶಕರ ಸಂಘದ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ತಮ್ಮದೇ ಚಿಲಿಪಿಲಿ ಮಕ್ಕಳ ಮಾಸಪತ್ರಿಕೆಯ ಪ್ರಕಾಶಕರು ಮತ್ತು ಮುಖ್ಯ ಸಂಪಾದಕರು ಹಾಗೂ ಸಂಕ್ರಾಂತಿ ಸಂಸ್ಕೃತಿ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯೋನ್ಮುಖರಾಗಿದ್ದಾರೆ. ರಾಜ್ಯ, ರಾಷ್ಟ್ರ
ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕ, ಬರಹಗಾರ ಶ್ರೀ ಎನ್.ಆರ್. ನಂಜುಂಡೇಗೌಡ ಈ ವಾರದ ಅತಿಥಿ. ನಿರ್ದೇಶಕರು, ನಿರ್ಮಾಪಕರು ಆಗಿರುವಂಥ ಎನ್.ಆರ್. ನಂಜುಂಡೇಗೌಡರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಸರ್, ಇವತ್ತು ಸಿನಿಮಾಗಳು ಅಂತಂದಾಗ ಬಹುತೇಕ ಅಂದರೆ ಸಿನಿಮಾದ ಮೂಲ ಉದ್ದೇಶ ಮನರಂಜನೆ ಆದರೂ ಕೂಡ ನೋಡುಗರಲ್ಲಿ ಬಹಳಷ್ಟು ವಿಭಿನ್ನವಾದ ಒಂದು ದೃಷ್ಟಿಕೋನ ಇದೆ. ಸಿನಿಮಾ ಅಂದಾಗ ಸಿನಿಮಾದಲ್ಲಿನ ವಿಷಯ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ನಮ್ಮಲ್ಲಿ ಒಂದು ಹೊಸ ಆಲೋಚನೆಯನ್ನು ಹುಟ್ಟಾಕಬೇಕು ಅಥವಾ ಪ್ರಶ್ನೆಗಳು ಹುಟ್ಟಾಕಬೇಕು. ಸಿನಿಮಾ ಅನ್ನೋದು ಸದಾ ನೆನಪಿನಲ್ಲಿಡುವಂಥದ್ದು ಅಥವಾ ಏನೋ ಒಂದು ಹೊಸತನವನ್ನು ತಂದುಕೊಡ್ಬೇಕು ಅನ್ನೋಂಥದ್ದಾಗಿರ್ಬೋದು. ಇವತ್ತು ನಿಮ್ಮ ದೃಷ್ಟಿಕೋನದಲ್ಲಿ ಸಿನಿಮಾ ಅಂದರೆ ಏನು ಅಂತ ಹೇಳಬೇಕು ಸರ್? ಮೊದಲಿಗೆ ಸಿನಿಮಾದ ಡೆಫಿನಿಷನ್ ಅಂತ ಆದರೆ ಏನು ಅಂತ ಹೇಳಬೇಕು? ನೀವು ಉತ್ತರ ಕೊಡೋಕ್ಕಿಂತ ಮೊದಲು ಎಷ್ಟೋ ಜನರಿಗೆ ಸಿಗಲ್ಲ ಸರ್ ಸೌಭಾಗ್ಯ. ಆ್ಯಕ್ಷನ್ ಅಂತ ಹೇಳ್ಬಿಡ್ತೀನಿ ಸರ್. ಹೇಳಿ. ಆಕ್ಷನ್ ಸಿನಿಮಾ ಡೆಫಿನಿಷನ್ನು ಅವರವರ ವಿವೇಚನೆಗೆ, ಅವರವರ ಇದಕ್ಕೆ ಬದಲಾಗ್ತಾ ಹೋಗುತ್ತೆ. ಆಮೇಲೆ ಸಂದರ್ಭಕ್ಕೂ ಕೂಡ ಬದಲಾಗ್ತಾ ಹೋಗುತ್ತೆ. ಅದು ಈ ಟ್ರೆಂಡ್ ಅಂತೀವಲ್ಲ ನಾವು, ಆ ಟ್ರೆಂಡ್ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಬಟ್ ಸಿನಿಮಾ ವಿಶ್ಲೇಷಣೆ ಮಾಡೋಕೆ ಈಗ ನೀವು ಸಿದ್ಧಸೂತ್ರ ಅಂತ ಒಂದು ಮಾತು ಹೇಳಿದ್ರಿ. ಸಿದ್ಧಸೂತ್ರ ಒಂದು ಸಿನಿಮಾಗೆ ಬೇಕಾಗುತ್ತೆ. ಆದರೆ ಸಿದ್ಧಸೂತ್ರವೋ ಅಲ್ವೋ, ಸೂತ್ರ ಅಂತೂ ಬೇಕು. ಆ ಸೂತ್ರಧಾರ ನಿರ್ದೇಶಕನೇ ಆಗಿರ್ತಾರೆ. ಆದರೆ ಆ ನಿರ್ದೇಶಕನ ವಿವೇಚನೆಗೆ ನಾನು ಯಾವ ಸೂತ್ರವನ್ನು ಹಿಡಿಬೇಕು, ಯಾವ ಸೂತ್ರದ ಮೂಲಕ ನಾನು ಸಿನಿಮಾ ಮಾಡಿದರೆ ನಾನು ಸಮಾಜಕ್ಕೊಂದು ಕನ್ನಡಿ ಹಿಡಿಬೋದು ಅಥವಾ ಸಮಾಜದ ಜೊತೆ ನಾನು ಸ್ಪಂದಿಸ್ಬೋದು ಅನ್ನೋದು ಅವನಿಗೆ ಸೇರಿದ್ದು. ಹಾಗಾಗಿ ಸೂತ್ರ ವೈಯಕ್ತಿಕವಾಗಿ ಆ ಸಿನಿಮಾ ನಿರ್ದೇಶಕನಿಗೆ ಸೇರಿದ್ದಂಥದ್ದು. ಆದರೂ ಸಿದ್ಧಸೂತ್ರ ಇವತ್ತು ನಮ್ಮ ವಾಣಿಜ್ಯ ಚಿತ್ರಗಳ ಚೌಕಟ್ಟಿನಲ್ಲಿ ಸಿದ್ಧಸೂತ್ರ ಅಂದರೆ 5 ಹಾಡು, 3 ಫೈಟು, ಆಮೇಲೆ ಒಂದು ಕ್ಲೈಮ್ಯಾಕ್ಸು, ಇದೆಲ್ಲ ಇರಬೇಕು ಅಂತಿದೆಯಲ್ಲ, ಅದು ಸಿದ್ಧಸೂತ್ರ ಅಂತ ಆಗಿದೆ. ಆದರೆ ನಾವು ಒಂದು ಸಿದ್ಧಸೂತ್ರವನ್ನು ನಮಗೆ ಹೊಂದಿಸ್ಕೊಂಡು ಇದೇ ಸಿದ್ಧಸೂತ್ರ, ಹೌದು, ನಾನು ನಡೀತಾ ಇದ್ದೀನಪ್ಪ, ಇದೇ ಕರೆಕ್ಟಾಗಿ ತಲುಪ್ತಾ ಇದ್ದೀನಿ ನಾನು, ಇದೇ ಸಿದ್ಧಸೂತ್ರ ಅನ್ಬೋದು. ನೀವು ಅಂದಿನ ಕಾಲದ ಸಿನಿಮಾಗಳು ನೋಡಿದ್ರೆ ಆ ಸಿನಿಮಾ ಮಾಡೋ ಹಿಂದಿನ ಉದ್ದೇಶ, ಹಾಡುಗಳಿರಲಿ, ಫೈಟ್ಗಳು ಇದ್ದರೂ ಸಹಿತ, ಸ್ಟಾರ್ಸ್ ಇದ್ದರೂ ಸಹಿತ ಅದ್ರ ಉದ್ದೇಶ ಸಮಾಜವೇ ಆಗಿತ್ತು. ಹೌದು, ಸಮಾಜವನ್ನು ಒಳಗೊಂಡು ಸಮಾಜಕ್ಕೆ ನಾವೇನಾದರೂ ಸ್ಪಂದಿಸಬೇಕು, ಹೇಳಬೇಕು, ಅದ್ರ ಮೂಲಕ ಏನಾದರೂ ಬದಲಾವಣೆ ಅಥವಾ ವ್ಯಕ್ತಿತ್ವ ಆಗ್ಬೋದು, ಸಮಾಜದ ಒಂದು ಚಿಕಿತ್ಸೆ ಆಗ್ಬೋದು ಅಂತಿತ್ತು. ಇವಾಗ ಅದು ಸುಮ್ಮನೆ ಕೋಟಿಂಗ್ ಆಗಿದೆ, ಅದರಲ್ಲಿ ತಿರುಳಿರಲ್ಲ. ನೀವು ಅಂದರೆ ಹಾಸನ ಭಾಗದಿಂದ ಬಂದಂಥ ವ್ಯಕ್ತಿ, ಅಂದರೆ ಹೋರಾಟಗಳ ಮನಸ್ಥಿತಿ, ಓದಕ್ಕೆ ಬಂದವರು ಸೈಕಲ್ ಎತ್ಕೊಂಡು ಹೋರಾಟದ ಮನಸ್ಥಿತಿಗೆ ಹೆಜ್ಜೆ ಇಡ್ತೀರಾ, ಅದಾದಮೇಲೆ ಸಿನಿಮಾ ಕಡೆ. ಬಟ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬರೋಣ ಸರ್. ಮೂಲ ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಸರ್? ಕುಟುಂಬದ ಹಿನ್ನೆಲೆ ಏನು ಅಂತಂದರೆ, ನಾವು ರೈತ ಕುಟುಂಬ ಮೂಲತಃ. ಬಹುಶಃ ಹೆಸರಿನಲ್ಲೇ ಗೊತ್ತಾಗ್ಬಿಡುತ್ತೆ ಅದು. ಇವನು ಸಿಟಿ ನೋಡಿರೋದೆ ಯಾವಾಗಲೂ ಅಂತ. ನಮ್ಮದು ಮಧ್ಯಮ ವರ್ಗದ ರೈತ ಕುಟುಂಬ. ಕುರಿ, ಹಸು, ಎಮ್ಮೆ ಇವೆಲ್ಲ ಕಾಯ್ಕೊಂಡು ಮತ್ತು ಒಂದಷ್ಟು ಹೊಲ ಗದ್ದೆನಲ್ಲಿ ಕೆಲಸನೂ ಮಾಡ್ಕೊಂಡು ಓದೋ ಅಂಥ ಪರಿಸ್ಥಿತಿ. ಆ ಓದೋಕ್ಕೂ ನಮ್ಮ ಸವಲತ್ತು, ನಮ್ಮೂರಲ್ಲೇ ಏನು ಶಾಲೆ ಇಲ್ಲ. ಒಂದಷ್ಟು ದೂರ ಹೊಲಗಳ ಮಧ್ಯೆ ಎಲ್ಲ ಹೋಗಿ ಶಾಲೆ ಸೇರಬೇಕು. ಅದು ಪ್ರೈಮರಿ, ಮಿಡ್ಲ್ ಸ್ಕೂಲು. ಅದ ನಂತರ ಹೈಸ್ಕೂಲ್ಗೆ ಹೋಗಬೇಕು ಅಂದರೆ 8 ಕಿಲೋಮೀಟ್ರ್, ಅಂದರೆ 5 ಮೈಲಿ ಮೇಲೆ ಹೋಗಬೇಕು. ಹೋಗೋಕ್ಕೆ ಬಸ್ ವ್ಯವಸ್ಥೆ ತುಂಬ ಕಮ್ಮಿ. ಆದರೆ ಬಸ್ ಹತ್ತೋದಕ್ಕೂ ವ್ಯವಸ್ಥೆ ಇರಲಿಲ್ಲ ನಮಗೆ ವೈಯಕ್ತಿಕವಾಗಿ. ಅಷ್ಟು ಚಾರ್ಜ್ ಎಲ್ಲ ಕೊಡಬೇಕು, ದಿವಸ ಹೋಗಬೇಕು, ಅದು ಆಗಲ್ಲ. ಹಾಗಾಗಿ ನಡೆದಿದ್ದೇ ಹೆಚ್ಚು, 8 ಕಿಲೋಮೀಟ್ರ್ನಷ್ಟು ನಡೆದದ್ದೇ ಹೆಚ್ಚು ಹೈಸ್ಕೂಲ್ವರೆಗೆ. ನಾನು ಸಾಮಾಜಿಕ ಹೋರಾಟದ ಕಡೆಗೆ ಹೆಚ್ಚು ಒಲವು ತೋರಿಸ್ತವನು. ಹೌದು ಸರ್. ಯಾಕೆ ಅಂತಂದರೆ ನಾವು ಬೆಳೆದ ಪರಿಸರ ಮತ್ತು ಆ ತಾರತಮ್ಯ ಜೀವನಗಳು ನನಗೆ ಹಳ್ಳಿನಲ್ಲಿ ನಾನು ಬೆಳೆದ ಪರಿಸರದಲ್ಲಿ ಎಲ್ಲೂ ಕಾಣದೇ ಇದ್ದರೂ ಕೂಡ ತಾರತಮ್ಯ ನಗರ ಮತ್ತು ಹಳ್ಳಿಗಳ ನಡುವೆ ಅತ್ಯಂತ ದೊಡ್ಡ ಕಂದಕವೇ ನನಗೆ ಈ ಹೋರಾಟಕ್ಕೆ ಮುಂಚೂಣಿಗೆ ಹೋಗೋ ಥರ ದಾರಿ ತೋರಿಸುತ್ತೆ. ಯಾಕೆಂದರೆ ನಮ್ಮ ಹಳ್ಳಿಗಾಡನ್ನು ಎತ್ತರಕ್ಕೆ ತರದೇ ಇದ್ದರೆ ನಮಗೆ ಅಲ್ಲಿಂದ ಮೂಲ ನಮಗೆ ಭೂಮಿಯಿಂದ ಸಂಪತ್ತು ಸೃಜಿಸಿದರೆ ಮಾತ್ರ
ನಾವು ಬೆಳಿತೀವಿ ಅನ್ನೋ ಒಂದು ನಂಬಿಕೆ, ಬಲವಾದ ನಂಬಿಕೆ. ಹಾಗಾಗಿ ನಾನು ರೈತ ಚಳವಳಿ ಕಡೆಗೆ ನಾನು ಸ್ವತಃ ಒಲವು ತೋರಿಸಿ ಒಳಗೊಂಡು ನಿಮಗೆ ಒಂದು ಮಾಹಿತಿಗಾಗಿ ಹೇಳಬೇಕು ಅಂದರೆ ರೈತ ಚಳವಳಿ ಶುರುವಾಗಿದ್ದೇ ನಮ್ಮೂರಲ್ಲಿ. ಹೌದು, 1980ರಲ್ಲಿ ಸಮಾಜವಾದಿ ರೈತ ಸಭಾ ಅಂತ. ಸಮಾಜವಾದಿ ರೈತ ಸಭಾ ಅಂತ ಯಾಕೆಂದರೆ ನಾನು ಸ್ವಲ್ಪ ಸಮಾಜವಾದದ ಒಲವಿದ್ದವನು ಆವಾಗಲೇ. ಹಾಗಾಗಿ ನಾನು ಲೋಹಿಯ ಜಯಪ್ರಕಾಶ್ ನಾರಾಯಣ್, ನಾನು ಹಾಸನ ಬಿಟ್ಟು ಮತ್ತೆ ಮೈಸೂರಿಗೆ ಓದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಸಾಕಷ್ಟು ಕಾಲ ಆಗಿತ್ತು, ಸಾಕಷ್ಟು ವಯಸ್ಸು ಕೂಡ ಆಗ್ತಾಯಿತ್ತು, ಒಂದು ಏನು ಪ್ರಬುದ್ಧವಾಗಿ ಆಲೋಚನೆ ಮಾಡೋಂಥ ಒಂದು. ಸರ್, ಅಂದರೆ ಒಂದು ಕಡೆ ನೀವು ಹುಟ್ಟಿದಂಥ ಊರಿನ ಪರಿಸರ ಆಗಿರಬಹುದು, ಕೃಷಿ ಕುಟುಂಬದ ಹಿನ್ನೆಲೆ ಆಗಿರಬಹುದು, ಜೊತೆಗೆ ಅಲ್ಲಿನ ಒಂದು ಪ್ರಭಾವ, ಅದರ ಜೊತೆಗೆ ನೀವು ಮುಂದೆ ಮುಂದೆ ಹೋದಂಥ ದಿನಗಳಲ್ಲಿ ನಿಮಗೆ ಸಿಕ್ಕಂಥ ಆಪ್ತರ ಬಳಗ ಏನಿದೆ, ಗೆಳೆಯರು ಇರಬಹುದು, ಅಂತಹ ಚಿಂತಕರ ಒಡನಾಟ ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ತು ಸರ್? ತುಂಬ ತುಂಬ ಅವರೇ ನನಗೆ ಚಿಂತನೆಗೆ ದಾರಿ ತೋರಿಸಿದ್ದು ಆ ಚಿಂತಕರ ಸ್ನೇಹಿತರ ಒಡನಾಟವೇ. ನಾನು ಹಾಸನದಲ್ಲಿ ನಮ್ಮ ಸ್ನೇಹಿತರುಗಳು ಒಂದು ರೀತಿ ನಾವು ಪ್ರತಿಭಟನಾ ಮನೋಭಾವರಾಗಿದ್ವಿ. ನಮಗೆ ಸೈದ್ಧಾಂತಿಕ ಇದು ದಾರಿ ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಇದು ತಪ್ಪು ಅಂದರೆ ಬೀದಿಗಿಳಿಯೋದು, ಹಿಂದಿ ವಿರೋಧಿನೋ ಮತ್ತೊಂದು ಭಾಷೆ, ಹೀಗೆ ಹೈಸ್ಕೂಲ್ ಲೆವೆಲಲ್ಲಿ PUC ಲೆವೆಲಲ್ಲೆಲ್ಲ. ನಾನು ಮೈಸೂರಿಗೆ ಸ್ಥಳಾಂತರಗೊಂಡ ನಂತರ ಅಲ್ಲಿ ಸಿಕ್ಕಂಥ ಒಂದು ಸಮಾಜವಾದಿ ಈ ಬಳಗ ಇದೆಯಲ್ಲ, ಭಾಳ ದೊಡ್ಡ ಬಳಗ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಂದ ಹಿಡಿದು ಆಮೇಲೆ ಪತ್ರಕರ್ತರಾದ ರಾಜಶೇಖರ್ ಕೋಟಿ. ನಾನು ಮೂಲತಃ ಪತ್ರಕರ್ತನಾದಾಗೆ ಶುರು ಮಾಡಿದವನು ನನ್ನ ವೃತ್ತಿಯನ್ನು. ಹಾಗಾಗಿ ನಮ್ಮ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಒಡನಾಟ ಕೂಡ ಅಲ್ಲೇ, ಅವರು ರಾಜಕಾರಣಕ್ಕೆ ಬರುವ ಸಂದರ್ಭದಲ್ಲಿ. ಸೊ ಹೀಗಾಗಿ ನನಗೆ ಅಲ್ಲಿಂದ ಪತ್ರಕರ್ತರ ಒಡನಾಟ, ಬರಹಗಾರರ ಒಡನಾಟ, ಆಮೇಲೆ ಚಿಂತಕರ ಒಡನಾಟ. ನಾನು ಒಂಥರ ಚಿಕ್ಕವನು ಅನಿಸಿದ್ರು ನನ್ನನ್ನು ಆತ್ಮೀಯವಾಗಿ ಕಾಣ್ತಿದ್ರು ಎಲ್ಲರೂ. ಹಂಗಾಗಿ ನನಗೆ ಆ ಏರುಪೇರು ಅಥವಾ ಮೇಲು ಕೀಳು ಅಲ್ಲದ, ಹಿರಿಯರು ಕಿರಿಯರು ಅಲ್ಲದ ಒಂದು ಸಮಾನವಾದ ಭಾವ ಇತ್ತಲ್ಲ, ಅದು ಅತ್ಯಂತ ಪ್ರಿಯವಾಗಿ. ಸರ್, ವಿಶೇಷವಾಗಿ ನೆನಪಿಸ್ಕೊಳ್ಳಬೇಕಾಗಿರೋ ಇವರು P. ಲಂಕೇಶ್ ಅವರು, ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರು. ನಿಜವಾಗ್ಲೂ ನಮಗೆ ಸರ್ ಅವ್ರನ್ನೆಲ್ಲರನ್ನೂ ಅವ್ರ ವಿಚಾರಗಳನ್ನು ಓದ್ತಾ ಇದ್ದದ್ದು ಬಿಟ್ಟರೆ ಅವ್ರನ್ನ ಕಂಡದ್ದಿಲ್ಲ. ಆದರೆ ನೀವು ಅವ್ರ ಜೊತೆಗೆ, ಅವರ ಒಡನಾಟದ ಜೊತೆಗೆ ಅವರ ಪ್ರೇರಣೆ, ಸ್ಫೂರ್ತಿ ಇದೆಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿಗಳ ಬಗ್ಗೆ ಕೆಲವು ಏನಾದರೂ ವಿಚಾರಗಳು ಹೇಳಿ ಸರ್. ವ್ಯಕ್ತಿಗಳ ಬಗ್ಗೆ ನೋಡಿ, ನೀವೀಗ ಪ್ರಸ್ತಾಪ ಮಾಡಿದ್ರಿ, ಪೂರ್ಣಚಂದ್ರ ತೇಜಸ್ವಿ ಅವರಾಗಲಿ, ಲಂಕೇಶ್ ಅವರಾಗಲಿ, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರಾಗಲಿ, ಅನೇಕವರ ಒಡನಾಟ ನನಗೆ ಮೈಸೂರಿನಲ್ಲಿ, ಆ ವಯಸ್ಕರ ಒಡನಾಟ. ಆದರೆ ಆ ವ್ಯಕ್ತಿಗಳ ಬಗ್ಗೆ ಪರಿಚಯ ಹೇಳೋದಕ್ಕೆ ನಮಗೆ ಸಾಕಾಗೋದಿಲ್ಲ ಟೈಮು. ಆದರೂ ಸ್ಪೆಷಲ್ ಇನ್ಸಿಡೆಂಟ್ ಆದರೂ ಸಹಿತ ಈ ತುರ್ತು ಪರಿಸ್ಥಿತಿಯ ಸಂದರ್ಭ ವಿಶೇಷವಾಗಿ ಅದು ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಸಂಪೂರ್ಣ ಕ್ರಾಂತಿ ಅಥವಾ ಸಮಗ್ರ ಕ್ರಾಂತಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಡೀ ದೇಶದಲ್ಲಿ ಉಂಟಾದಂಥ ಒಂದು ಚಳವಳಿ, ಯುವ ಸಮೂಹವನ್ನು ಸಂಪೂರ್ಣವಾಗಿ ಒಂದು ಇದ್ರ ಥರ ಏನು ಆಯಸ್ಕಾಂತದ ಥರ ಒಳಗೊಂಡವರು. ಸಾವಿರಾರು ಜನ ಯುವಕರು, ಹುಡುಗರು, ವಿದ್ಯಾರ್ಥಿಗಳು ಅವರ ಪದವಿ ಸರ್ಟಿಫಿಕೇಟನ್ನು, ಮಾರ್ಕ್ಸ್ ಕಾರ್ಡ್ಗಳನ್ನು ಸುಟ್ಟಾಗಿ ಚಳವಳಿ ಧುಮುಕಿದಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಇವರು ಲಂಕೇಶ್ ಅವರಾಗಿರ್ಬೋದು, ತೇಜಸ್ವಿ ಅವರಾಗಿರ್ಬೋದು, ಇಂಥ ಬರಹಗಾರರೆಲ್ಲ ಒಟ್ಟಿಗೆ ಸೇರಿ ಲೋಹಿಯ ವಿಚಾರ ಧಾರೆಗಳಿಗೆ ಒಂದು ರೀತಿ ಇದು ಮಾಡಿಕೊಂಡು ಏನೋ ಒಳಗೊಂಡು ಈ ಚಳುವಳಿಯನ್ನು, ಯುವಕರನ್ನು ಪ್ರೇರೇಪಿಸಿದರು. ನಾವೆಲ್ಲ ಕಾಲೇಜಲ್ಲಿ ಇರುವಾಗಲೇ ಅವರ ವಿಚಾರಧಾರೆಗಳಿಗೆ, ಅವರ ಮಾತುಗಳಿಗೆ, ಅವರ ಭಾಷಣಗಳಿಗೆ ಸಂಪೂರ್ಣವಾಗಿ ಇದಾಗಿ ಒಂದು ರೀತಿ ನಮಗೆ ಆವಾಗ ನಮಗೆ ಓದು ಅಥವಾ ಕೆಲಸ, ಪದವಿ ಮುಖ್ಯ ಅನ್ನಿಸ್ದೇ ಇರೋ ಲೆವೆಲ್ಗೆ ನಾವು ಅದರಲ್ಲಿ ಒಳಗೊಂಡ್ಬಿಟ್ವಿ. ನಾನೊಬ್ಬ ಹಳ್ಳಿಯಿಂದ ಬಂದವನಾಗಿ ನಾನು BCom ಸೇರಿದ್ದೆ ಕಾಮರ್ಸ್ಗೆ ಕಾಲೇಜಿಂದ. ಸರ್, ಅದೇ ಆಶ್ಚರ್ಯ ಅನ್ಸಿದ್ದು. ಯಾಕಂದ್ರೆ ನಿಮ್ಮ ಆಸಕ್ತಿ, ಅಭಿರುಚಿಗಳಿಗೆ ಒಂದು ಕಡೆ ವಿಜ್ಞಾನವನ್ನು ತೆಗೆದುಕೊಂಡು ಕೃಷಿ ಓದ್ಬೋದಾಗಿತ್ತು, ಅಥವಾ ಈ ರೀತಿ ಅಂದ್ರೆ ಸಾಹಿತಿ ಚಿಂತಕರ ಒಡನಾಟದಿಂದಾಗಿ ಒಂದು ಆರ್ಟ್ಸ್ ಅನ್ನುವಂಥ ರೀತಿಯಲ್ಲಿ ಆಗಿರಬಹುದಾಗಿತ್ತು. ಅದರಲ್ಲಿ ಕಾಮರ್ಸ್ ಅನ್ನೋದು ನಿಮ್ಮ ಆಯ್ಕೆ ಆಗಿತ್ತು. ಕಾರಣ ಯಾಕಂದ್ರೆ
ಅನಿವಾರ್ಯ ಆಯ್ಕೆ ಆಗಿತ್ತು. ಓ. ಇದು ಅವನಿಗೆ ಹೇಳಿದವರು ಕಾಮರ್ಸ್ ಮಾಡಿದರೆ BCom ಮಾಡಿದರೆ ಬ್ಯಾಂಕಲ್ಲಿ ಕೆಲಸ ಸಿಗುತ್ತೆ. ಓಕೆ. ಕೆಲಸದ ಅನಿವಾರ್ಯತೆಯಾಗಿ ನಾನು BCom ತಗೊಂಡೆ. ಆದರೆ ಕೆಲಸಕ್ಕೆಲ್ಲೂ ಹೋಗಲೇ ಇಲ್ಲ. ಹಾಂ. ಕೆಲಸಕ್ಕೆ ಎಲ್ಲೂ ನನ್ನ ಜೀವನದಲ್ಲಿ ಒಂದು ಇಂಟ್ರ್ಯೂಗೆ ಹೋಗಿದ್ದಾಗಲಿ ಅಪ್ಲಿಕೇಶನ್ ಹಾಕಿದ್ದಾಗಲಿ ಅನುಭವಕ್ಕೆ ಬರಲೇ ಇಲ್ಲ. BCom ಓದಿದ್ರು ನಾನು ಇದೆಲ್ಲ ಈ ಚಳವಳಿ ಕಡೆಗೆ ಮತ್ತು ಇದ್ರ ಕಡೆಗೆ ನಾನು ಒಲವು ಬಂದುಬಿಟ್ಟು ಆಂದೋಲನ ಅಂತ ಒಂದು ಇವತ್ತಿಗೂ ಭಾಳ ಪ್ರಸಿದ್ಧ ಪತ್ರಿಕೆನೇ ಮೈಸೂರಿನಲ್ಲಿ. ಆ ಪತ್ರಿಕೆ ಆವಾಗ 15 ದಿವಸಕ್ಕೊಂದು ಸಾರಿ ಬರ್ತಾಯಿತ್ತು. ರಾಜಶೇಖರ್ ಕೋಟಿ ಅಂದ್ಬಿಟ್ಟು ಭಾಳ ಒಳ್ಳೆಯ ಪತ್ರಕರ್ತರು ದೇಶದಲ್ಲಿ. ಈ ವಾಸ್ ರೆಕಗ್ನೈಸ್ಡ್ ಒನ್ ಆಫ್ ದಿ ಬೆಸ್ಟ್ ಜರ್ನಲಿಸ್ಟ್ ಎಡಿಟರ್ ಅಂತ ಸ್ಮಾಲ್ ಪೇಪರ್ಸಲ್ಲಿ. ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡು ಜೊತೆಲೇ ಒಂದೇ ಮನೆಯಲ್ಲಿ 2-3 ವರ್ಷ ಬೆಳೆದವ್ರು ನಾವೆಲ್ಲ ಒಟ್ಟಿಗೆ ಅನೇಕ ಪತ್ರಕರ್ತರು ಇವತ್ತು ರಾಜ್ಯದಲ್ಲಿ ಅನೇಕ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಎಡಿಟರ್ ಆಗಿ ವೃತ್ತಿಯನ್ನು ಕಂಡವರು. ಅವ್ರ ಜೊತೆ ಎಲ್ಲ ಬರುವಾಗ ನನಗೆ ಲಂಕೇಶ್ ಅವರ ಪರಿಚಯ ಅಕಸ್ಮಾತ್ ಆಯ್ತು. ಅದು ಹೌದಾ? ಅವರು ಬೆಂಗಳೂರು, ನಾನಿದ್ದಿದ್ದು ಮೈಸೂರು. ಆದರೆ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರೊಂದು ಸಿನಿಮಾ ಮಾಡಿದರು, ಪಲ್ಲವಿ ಅಂತ, ತುರ್ತು ಪರಿಸ್ಥಿತಿ ನಂತರ. ಅದರಲ್ಲಿ TNC ಥರ ಮತ್ತು ಇಲ್ಲಿ ದೂರದರ್ಶನದ ಸುದ್ದಿವಾಚಕರಾಗಿದ್ದಂಥ ವಿಮಲಾ ನಾಯ್ಡು ಅನ್ನೋರು ಅವರು ಹೀರೋಯಿನ್ ಆಗಿ ಮಾಡಿದರು. ಭಾಳ ಒಳ್ಳೆಯ ಸಿನಿಮಾ. ಆ ಸಿನಿಮಾ ಬಿಡುಗಡೆ ಸಂದರ್ಭಕ್ಕೆ ಮೈಸೂರಿಗೆ ಬಂದರು ಅವರು. ಆಗಿನ ಸಂದರ್ಭದಲ್ಲಿ ಆ ಥರದ ಏನು ಕಲಾತ್ಮಕ ಚಿತ್ರಗಳನ್ನು ಒಂದು ಬ್ರ್ಯಾಂಡ್ ಇತ್ತು ಅವಕ್ಕೆ. ನೀವು ಹೇಳಿದ್ರಲ್ಲ ಸಿದ್ಧಸೂತ್ರ, ಆ ಸಿದ್ಧಸೂತ್ರ ಏನೂ ಇಲ್ದಲ್ಲೇ ಒಂದು ಚಿತ್ರವನ್ನು ಒಂದು ಜೀವನವನ್ನು ಸಿನಿಮಾ ಮೂಲಕ ಕಟ್ಕೊಡೋದಷ್ಟೇ, ಯಾವ ಸೂತ್ರವೂ ಇಲ್ಲದೆ. ಆ ಸಿನಿಮಾ ಬಿಡುಗಡೆ ಬಂದಾಗ ನಾನು ಕಾಲೇಜಿಗೆ ಹೋಗಿ ಮೈಸೂರಿನಲ್ಲೆಲ್ಲ ಆ ಪೋಸ್ಟ್ರು ಮತ್ತು ಪಾಂಪ್ಲೆಟ್ಸನ್ನು ಹಂಚಿ ಆ ಸಿನಿಮಾ ನೋಡೋಕ್ಕೆ ಪ್ರೇರೇಪಿಸ್ತಿದ್ದು. ಆವಾಗ ಇವರು ನನಗೆ ತುಂಬ ಒಡನಾಟ ಆಯಿತು. ಆಮೇಲೆ ಆ ಸಂದರ್ಭದಲ್ಲಿ ಇವರು ಮೈಸೂರಿಗೆ ಭಾನುವಾರ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಇವರು ಭಾನುವಾರ ಮೈಸೂರಿಗೆ ಬರ್ತಿದ್ರು. ನಮ್ಮೆಲ್ಲ ಗೆಳೆಯರನ್ನ ಒಂದು ಕಾಫಿ ಹೌಸಲ್ಲಿ ಎಲ್ಲರನ್ನು ಕೂರಿಸ್ಕೊಂಡು ಗಂಟೆಗಟ್ಟಲೆ ಮಾತಾಡ್ಕೊಂಡು, ಯಾರು ದೇವನೂರು ಮಹಾದೇವ ಆಗಿರ್ಬೋದು, ಮತ್ತು ಈ ಥರದ ಅನೇಕರು ಪ್ರೊಫೆಸರ್ ಕೆ ರಾಮದಾಸ್, ಈ ಥರದವರೆಲ್ಲ ಅಲ್ಲಿ ಇವರು ಒಡನಾಟ ಜಾಸ್ತಿ ಆದಾಗ ಇವರು ಅದರ ಮುಂದುವರೆದ ಭಾಗವಾಗಿ ಅನುರೂಪ ಅಂತ ಒಂದು ಸಿನಿಮಾ ಮಾಡಿದರು. ಆರ್ತಿ, ಅನಂತನಾಗ್, TNC ತರಾಮ್ ಇವರೆಲ್ಲ. ಅನಂತನಾಗ್ ಅವ್ರಿಗೆ 2ನೇದೋ 3ನೇದೋ ಸಿನಿಮಾ ಅದು. ಆವಾಗ ಇವರು ಮೈಸೂರಿಂದ ನನ್ನನ್ನು ನಾನಿಷ್ಟ ಆಗಿಬಿಟ್ಟು ಬಾರೋ ನನ್ನ ಜೊತೆಗೆ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ ನನ್ನ ಜೊತೆ ಅಂತ ಕರ್ಕೊಂಡು ಬಂದು ಅಸಿಸ್ಟೆಂಟ್ ಡೈರೆಕ್ಟ್ರ್ ಮಾಡಿದರು. ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರ್ ಅಂದರೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಭಾಳ ಅದ್ಭುತ ಅಂದರೆ ಆ ಇಡೀ ಸಿನಿಮಾದಲ್ಲಿ ಅನಂತನಾಗ್ ಆಗಿರ್ಬೋದು, ಎಕ್ಸೆಪ್ಟ್ ಆರತಿ, TNC ತರಾಮ್ ಆಗಿರ್ಬೋದು, ಎಲ್ಲರೂ ಈ ಎಲ್ ಕೃಷ್ಣಪ್ಪ ಇವರೆಲ್ಲ ಅನೇಕ ಜನರು ಸಮಾನ ಇವರು ಒಡನಾಟ. ಎಲ್ಲರೂ ತಟ್ಟೆ ತಗೊಂಡು ನಿಂತ್ಕೊಂಡು ಸಾಲಕ್ಕೆ ಊಟ ಮಾಡಬೇಕಿತ್ತು ಬಡಿಸ್ಕೊಂಡು, ಆ ಥರದ ಒಂದು ಇದು. ಆಮೇಲೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಹೋಗಿ ಬಟ್ಟೆ ಐರನ್ ಮಾಡಿಸ್ಕೊಬರ್ಬೇಕಾಗಿತ್ತು, ಕೊಡಬೇಕಾಯಿತು. ಈ ಥರದ ಒಂದು ಇದು ನನಗೆ ತುಂಬ ಇಷ್ಟ ಆಯಿತು. ಏನಪ್ಪ ಇದು, ಇಲ್ಲಿ ಒಂದು ಯಾರೋ ಒಬ್ಬ ಮೇಕಪ್ ಮನ್ಗೆ ಒಂದು ಸಪ್ರೇಟ್ ಆದ ವಿಧಿ ಇಲ್ಲದೆ ಇರೋದು, ಅಥವಾ ಕಾಸ್ಟ್ಯೂಮರ್ಗೆ ಒಂದು ವಿಶೇಷವಾದ ಸ್ಥಾನ, ಅಥವಾ ಅವ್ನು ಕಾಸ್ಟ್ಯೂಮರ್ ಅಂತ ಅಲ್ಲದೆ ಇರೋದು. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ನಾನು ಅದ್ಯಾಕೆ ಮಾಡಬೇಕು, ಇದ್ಯಾಕೆ ಮಾಡಬೇಕು, ನಾನು ಬರೀ ಫೈಲ್ ಇಟ್ಕೊಂಡು ಓಡಾಡಬೇಕು ಅಥವಾ ಬರೀ ಕ್ಲಾಪ್, ಆ ಥರದ ವ್ಯವಸ್ಥೆ ಲಂಕೇಶ್ ಅವರು ಇದರಲ್ಲಿ ಇರಲೇ ಇಲ್ಲ. ಒಂಥರ ಅಂದ್ರೆ ರಂಗಭೂಮಿ ತರ ಅಲ್ವಾ ಸರ್? ರಂಗಭೂಮಿಯಲ್ಲಿ ಅಂದ್ರೆ ರಂಗಭೂಮಿಯವರೇ ಹೆಚ್ಚಾಗಿ ಬಂದಿದ್ದು. ಕರೆಕ್ಟ್. ಅಂದ್ರೆ ಅಲ್ಲಿ ವಾತಾವರಣನೂ ಹಾಗೆ ಅಲ್ವಾ ಸರ್? ಅಂದ್ರೆ ಅಲ್ಲಿ ಎಲ್ಲರೂ ಎಲ್ಲಾನು ಮಾಡಬೇಕು, ಪಾತ್ರನೂ ಮಾಡಬೇಕು, ಕಸನೂ ಗುಡಿಸ್ಬೇಕು, ಸೆಟ್ಟು ಮಾಡಬೇಕು, ಈ ಥರ ಎಲ್ಲ. ಅದನ್ನು ನಾನು ಶಂಕರ್ನಾಗ್ ಬಳಗದಲ್ಲಿ ಸಂಕೇತ್ ಶುರುವಾದಾಗ ತುಂಬ ನೋಡ್ತಾ ಇದ್ದೆ. ನಾನು ಅವರ ಯಾವುದರಲ್ಲೂ ಒಳಗೊಳ್ಳಲಿಲ್ಲ, ಅಂದರೆ ಪಾರ್ಟ್ ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ. ಬಟ್ ತುಂಬ ಅನ್ಯೋನ್ಯವಾಗಿ ಆ ಟ್ರೂಪ್ ಒಳಗಡೆ ಇರುವಾಗ ಆ ಥರದ್ದೊಂದು ಅಟ್ಮಾಸ್ಫಿಯರು, ವಾತಾವರಣ ಅಲ್ಲಿತ್ತು ಶಂಕರ್ನಾಗ್ ಬಳಗದಲ್ಲಿ. ಸೊ ಆ ಥರದಿಂದ ಬರುವಾಗ ಹಾಗೆ ಮುಂದುವರಿತು. ಆಮೇಲೆ ನನಗಿನ್ನೇನು ಅಂದರೆ, ನನಗೆ ನಿಜವಾಗ್ಲೂ ಈ ಸಿನಿಮಾ ಒಂದು ಪ್ರಬಲವಾದ ಮಾಧ್ಯಮ, ಇದ್ರ ಮೂಲಕ ಏನಾದರೂ ಮಾಡೋದಕ್ಕೆ ಸಾಧಿಸೋದಕ್ಕೆ ಸಾಧ್ಯ ಇದೆ. ಇದು ಮೇಲು ಕೀಳು ವರ್ಗ ಮತ್ತೊಂದು ಏನೂ ಇಲ್ಲದೆ, ಹಳ್ಳಿಯವರು
ಇವನು ಇದಿಲ್ಲದೆ ಒಂದೇ ಥರನಾಗಿ ಒಂದು ಸುದ್ದಿಯನ್ನು ಅಥವಾ ಒಂದು ವಿಷಯವನ್ನು ಪ್ರಸ್ತಾಪಿಸ್ಬೋದು ನನ್ನ ಚಿತ್ರದ ಮೂಲಕ ಅಥವಾ ಒಂದು ಚಿತ್ರದ ಮೂಲಕ ಅಂತ ನನಗೆ ಅರಿವಾಯಿತು. ಆಗ ಇದನ್ನೇ ನಾನು ಯಾಕೆ ಪರ್ಸ್ಯೂ ಮಾಡಬಾರ್ದು ಅಂತ ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟ್ರು ಹೀಗೆ ಕಲಿತಾ ಬಂದೆ. ಮತ್ತು ಅನೇಕ ನಿರ್ದೇಶಕರ ಕೈ ಕೆಳಗೆ ನೀವು ಹೇಳಿದರೆ ಸಿದ್ಧಸೂತ್ರ ಅಂಥ ನಿರ್ದೇಶಕರ ಕೈ ಕೆಳಗೂ ಕೆಲಸ ಮಾಡಿದೆ. ಆಮೇಲೆ ಯಾವುದನ್ನು ನಾನು ಇದು ಕೆಟ್ಟ ಚಿತ್ರ ಇದು ಒಳ್ಳೆ ಚಿತ್ರ ಅಂದಲೇ ಕೆಟ್ಟ ಚಿತ್ರದೊಳಗಡೆನೂ ಏನಾದರೂ ಒಳ್ಳೇದಿದೆಯಾ ಅಂತ ಎಕ್ಕಿ ತಗೊಂಡು ಕಲಿಯೋಕ್ಕೆ ಶುರು ಮಾಡಿದೆ. ನಿಮಗೆ ಇನ್ನೊಂದು ಪ್ರಶ್ನೆ ಸರ್, ಅಪ್ಪ ಅಮ್ಮ ಯಾರು ನಿಮಗೆ ಏನು ಹೇಳಿಲ್ವಾ ಸರ್? ಅಂದರೆ BCom ಮಾಡಿದ್ಯಾ, ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಸೆಟ್ಲ್ ಆಗಪ್ಪ ಅಂತ, ಇಲ್ಲೇನು ಹೋರಾಟ, ಈಗ ನೋಡಿದ್ರೆ ದಿಢೀರ್ ಸಿನಿಮಾ, ಏನು ಮಾತಾಡಲಿಲ್ವಾ ಸರ್? ಮಾತಾಡಲಿಲ್ಲ ಅಂದರೆ ತಪ್ಪು, ಮಾತಾಡಿದರು. ಆದರೆ ನಾನು ಹಿಂಗೆ ಹೋಗಬೇಕು ಅಂತ ಒಂದು ಅಂದ್ಕೊಂಡಿದ್ರಿಂದ ಬಹುಶಃ ನಾನು ಆ ಕಡೆಗೆ ಅಷ್ಟು ಹೆಚ್ಚು ಚಿಂತನೆ ಮಾಡಲಿಲ್ಲ, ಅಥವಾ ಅವರ ಮಾತುಗಳಿಗೆ ಅಷ್ಟೊಂದು ನಾನು ಇದನ್ನು ತೋರಿಸಲಿಲ್ಲ. ಯಾಕೆಂತಂದರೆ ನನಗೆ ಅಷ್ಟೊತ್ತಿಗೆ ಸ್ಪಷ್ಟವಾಗಿ ಅನಿಸಿತ್ತು, ನಾನೊಂದು ಕೆಲಸಕ್ಕೆ ಹೋದರೆ ಏನು ಮಾಡ್ಬೋದು, ಸಂಬಳ ತಗೋಬೋದು ಅಥವಾ ಒಂಚೂರು ಮನೆಗೆ ಒಂಚೂರು ಸಹ ಇದು ಮಾಡ್ಬೋದು ಅಂತ. ಆದರೆ ನಾನು ಆಚೆ ಬಂದಾಗಲೂ ಕೂಡ ನಾನಿಲ್ಲದೇನೂ ನಮ್ಮ ಮನೆ ಜೀವನ ನಡೀತಾ ಇತ್ತು. ಎಲ್ಲದನ್ನು ಸಂತುಷ್ಟವಾಗಿ ಬೆಳೀತಾಯಿದ್ರು, ನಡೀತಿತ್ತು, ತೊಂದರೆ ಇಲ್ಲ. ನಾನು ಹೋಗಿ ಅವ್ರನ್ನ ಸಾಕಬೇಕು ಅನ್ನೋ ಪರಿಸ್ಥಿತಿ ಇರಲಿಲ್ಲ ಆದ್ದರಿಂದ ಅನಿವಾರ್ಯವಾಗಿ ನನ್ನ ಬಿಟ್ಟು ಬಾ, ನಾವೆಲ್ಲ ಹಚ್ಕೊಂಡಿದ್ದೀವಿ, ಇವತ್ತು ನಮಗೆ ಊಟಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ನನಗೇನು ಭಾವನೆ ಬಂದಿತ್ತೋ ಪರ್ಸ್ಯೂ ಮಾಡಬೇಕು ಅಂತ ಇದೊಂದು ಪ್ರಬಲವಾದ ಮಾಧ್ಯಮ, ಒಂದು ಪತ್ರಿಕೆ ಅಥವಾ ಒಂದು ಚಳುವಳಿ, ಒಂದು ಸಂಘ, ಒಂದು ಸಂಸ್ಥೆ ಮಾಡ್ಬೋದಾದಂಥ ಕೆಲಸವನ್ನು ಒಂದು ಸಿನಿಮಾ ಮಾಡಬಲ್ದು ಅನ್ನೋ ಒಂದು ನಂಬಿಕೆ ಮೇಲೆ ಇದನ್ನು ಪರ್ಸ್ಯೂ ಮಾಡಿದೆ. ಬಟ್ ಇಲ್ಲಿ ಅನೇಕ ಏಳು ಬೀಳುಗಳು ಹೋರಾಟಗಳನ್ನ ಇಲ್ಲೂ ಮಾಡಿದೆ. ನಾನು ಸುಲಭವಾಗಿ ನಾನು ನಿರ್ದೇಶಕ ಆಗಲಿಲ್ಲ. ಒಂದು ಸಂದರ್ಭ ಹೇಳಬೇಕು, ರೈತ ಚಳವಳಿ ಕರ್ನಾಟಕದಲ್ಲಿ ಪ್ರಬಲವಾಗಿ ಬೆಳೆದಾಗ ಅಲ್ಲಿ ಇಲ್ಲಿ ಗೋಲಿಬಾರ್ಗಳು ನರಗುಂದ, ನವಲಗುಂದ, ನಮ್ಮ ಹಾಸನ, ದುದ್ದದಲ್ಲಿ ಎಲ್ಲ ಗೋಲಿಬಾರ್ ಆದಾಗ ತುಂಬ ತೀವ್ರವಾಗಿ ಅನ್ನಿಸ್ತು. ರೈತ ಚಳವಳಿ ಶುರುವಾಗಿದ್ದು ನಮ್ಮೂರಲ್ಲಿ. ಈಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರೆಲ್ಲ ಇನ್ವಾಲ್ವ್ ಆಗಿ ಕರ್ನಾಟಕ ರಾಜ್ಯದ ರೈತ ಸಂಘ ಆಗಿ ಅದು ಎಮ್ಮರವಾಗಿ ಬೆಳೆದು ವ್ಯಾಪಿಸ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಗೋಲಿಬಾರ್ ಆಗ್ತಾಯಿದೆ ರೈತರ ಮೇಲೆ. ನಾನು ಇಲ್ಲಿ ಹೋಟೆಲಲ್ಲಿ ರೂಮಲ್ಲಿ ಸಿನಿಮಾ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೀನಿ ಅಂತ ಭಾಳ ಅನ್ನಿಸ್ದಾಗ ಆ ಸಿನಿಮಾ ಬಿಟ್ಟು ಹೋಗ್ಬಿಟ್ಟೆ ನಾನು ವಾಪಸ್ಸು. ಹೌದಾ? ವಾಪಸ್ಸು 3 ವರ್ಷ ಸಿನಿಮಾ ಕಡೆ ತಲೆ ಹಾಕದಲ್ಲೇ ಪೂರ್ಣವಾಗಿ ರೈತ ಚಳವಳಿನಲ್ಲಿ ತೊಡಗಿಸ್ಕೊಂಡೆ. ಮತ್ತೆ ಯಾಕೆ ಇದೇ ಗೊಂದಲಗಳು ಇದು ಮತ್ತೆ ಅನ್ನಿಸ್ತು, ನಾನು ಇಷ್ಟು ವರ್ಷ ಸಿನಿಮಾ ಲ್ಯಾಂಡ್ಗೆ ಹೋಗಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದು ಯಾಕೆ ಹೋಗಬೇಕಾಗಿತ್ತು? ಅದೆಲ್ಲ ಹೋಗ್ದೇನೂ ನೀವು ಹಳ್ಳಿಲೇ ಇದ್ದು ಈ ಸಂಘಟನೆಯಲ್ಲೋ ಮತ್ತು ನಮ್ಮ ಮನೆಯೂ ಹೊಲ ಮನೆ ನೋಡ್ಕೊಂಡು ಒಂದು ಆ ಸಮೂಹದಲ್ಲಿ, ರೈತ ಸಮೂಹದಲ್ಲಿ ನಾನು ಗುರುತಿಸ್ಕೋಬೋದಾಗಿತ್ತಲ್ಲ ಅಂತ ಅನಿಸಿ ಮತ್ತೆ ಚಳುವಳಿಯಿಂದ ವಾಪಸ್ ಇಲ್ಲಿ ಬಂದೆ. ಅಷ್ಟೊತ್ತಿಗಾಗಲೇ ಚಳುವಳಿ ಎಮ್ಮರವಾಗಿ ಬೆಳೆದಿತ್ತು. ವಾಪಸ್ ಬಂದು ಸಂಕ್ರಾಂತಿ ಮಾಡಿದೆ. ಅದೆಲ್ಲ ಮುಂದಿನ ಭಾಗ ಇದ್ದೇ ಇದೆ, ನಿಮಗೆ ಗೊತ್ತಿದೆ. ಅದಕ್ಕೆ ಮುಂಚೆ ನಾನು ಒಂಬಾಳೆ ಅಂತ ಒಂದು ರೈತ ಚಳುವಳಿ ಬಗ್ಗೆ ರೈತ ಸಂಘದ ಹಾಡುಗಳನ್ನು ಮಾಡಿದೆ. ಅದು ಕ್ಯಾಸೆಟ್ ಅಥವಾ ಈ ಆಲ್ಬಮ್ ವಿಚಾರ ಏನಂತೀವಿ, ಅದರಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡ್ತು. ಪ್ರೇಮಾಲೋಕ ಮತ್ತು ಒಂಬಾಳೆ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತಾವೆ. ಸಂಕ್ರಾಂತಿ ಚಿತ್ರದ ಬಗ್ಗೆ ಹೇಳಿದ್ರಿ ಸರ್, ನಾನು ಆಗಲೇ ಹೇಳಿದೆ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಗುತ್ತೆ ಅಂತ ಚಿತ್ರಕ್ಕೆ ಹೇಗೆ ಸಿದ್ಧವಾಯಿತು ಸರ್? ಈ ಒಂದು ಪರಿಕಲ್ಪನೆ ಆಗಿರ್ಬೋದು, ಯೋಚನೆ, ಕಲಾವಿದರ ಆಯ್ಕೆ ಆಗಿರ್ಬೋದು, ಸರಿತಾ ಆದಂಥ ಅದ್ಭುತ ನಟಿ, ಅದು ಹೆಂಗೋ ಆಯಿತು. ಅದಕ್ಕೆ ಯಾಕೆ ಅಂತಂದರೆ, ನಾನು ಅದಕ್ಕೆ ಮುಂಚೆ ಸಂಜೆ ಮಲ್ಲಿಗೆ ಅಂತ ಒಂದು ಸಿನಿಮಾ, ಡಾಕ್ಟರ್ ಬಿಸರಳ್ಳಿ ರಾಮಣ್ಣವ್ರದ್ದು ಬೇಲ ಅಂತ ಒಂದು ಕತೆ, ನನಗೆ ಭಾಳ ತೀವ್ರವಾಗಿ ಕಾಡಿದ್ದಂಥ ಕತೆ. ಇನ್ನೂ ಯಾರೂ ಮಾಡಲಿಲ್ಲ ಅದನ್ನು ಮಾಡಬೇಕು ಅಂತ ಡಾಕ್ಟರ್ ಬಿಸರಳ್ಳಿ ರಾಮಣ್ಣ ನಮ್ಮಲ್ಲಿ ಒಬ್ಬ ಅತ್ಯುತ್ತಮ ಒಳ್ಳೆ ಕತೆಗಾರರು ಅವರು ನನಗೆ ತುಂಬ ಸ್ನೇಹಿತರಾಗಿದ್ದರು. ಅವರ ಎಲ್ಲ ಕತೆಗಳನ್ನು ನಾನು ತುಂಬ ಓದ್ತಾ ಇದ್ದೆ. ಮತ್ತು ಅದಕ್ಕೆ ಮುಂಚೆ ನಾನು ಸಂಕ್ರಾಂತಿ ಮಾಡೋಕ್ಕೆ ಮುಂಚೆ ಅವ್ರದ್ದು ಒಂದು ಕೆಂಪು ಹುಂಜ ಅಂತ, ಅದು ದೇವನೂರು ಮಹಾದೇವರೆಲ್ಲ ಅವರ ಒಡಲಾಳ ಮತ್ತು ಕೆಂಪು ಹುಂಜ 2 ಹೆಚ್ಚು ಕಮ್ಮಿ ಒಂದೇ ಥರದ ಕತೆಗಳು, ಅದನ್ನು ಮಾಡಿದ್ದೆ. ಹೀಗಾಗಿ ಆ ಕತೆ ಬೇಲ ತುಂಬ ತೀವ್ರವಾಗಿ ಬಿಹಾರದಲ್ಲಿ ನಡೆದಂಥ ಒಂದು ಮಹಿಳೆಯ ಕತೆ ಅದು.
ಮಾಡಬೇಕು ಅಂತ ಮಾಡಿ ಸಂಜೆ ಮಲ್ಲಿಗೆ ಅಂತ ಅನೌನ್ಸ್ ಮಾಡಿದ್ವಿ. ಅದಕ್ಕೆ ಅನಂತನಾಗ್ ಮಾಧವಿ ಅಂತ, ಅನಂತನಾಗ್ ಅಂತ ತುಂಬ ಇಷ್ಟಪಟ್ಟಿದ್ರು ಆ ಕಥೆನ, ಸ್ಕ್ರಿಪ್ಟನ್ನು. ಬಟ್ ಮಾಧವಿ ಆಗ ತುಂಬ ಬ್ಯುಸಿ ನಟಿ, ತೆಲುಗು, ತಮಿಳು, ಕನ್ನಡ ಎಲ್ಲ. ಆವಾಗ ಆಲೋಜನು ಶೂಟಿಂಗ್ ನಡೀತಿತ್ತು. ಅವ್ರಿಗೆ ಡೇಟನ್ನು ಹೊಂದ್ಸೋಕ್ಕಾಗಲಿಲ್ಲ, ಕನಿಷ್ಠ 6 ತಿಂಗಳು ಅಂತ. ಕೊನೆಗೆ ಆ ಸ್ಕ್ರಿಪ್ಟನ್ನೇ ಬಿಟ್ಟು ಈ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಒಂದು ಬನ್ನೇರಿ ಅಂತ ಒಂದು ಸಣ್ಣ ಕತೆ, ಆ ಸಣ್ಣ ಕತೆ ಒಂದು ರೈತ ಮಳೆಯ ಹೋರಾಟ ಕುರಿತಾದಂಥ ಒಂದು ಕತೆ ಆಗಿತ್ತು. ಇದನ್ನ ಯಾಕೆ ನಾನು ಕನ್ವರ್ಟ್ ಮಾಡಬಾರ್ದು ಅಂತ ಅಫ್ಕೋರ್ಸ್ ಸಾಕಷ್ಟು ಬದಲಾವಣೆ ಮಾಡಿಕೊಂಡು ಅದರಲ್ಲಿ ಸಿ ಆರ್ ಸಿಂಹ ಅಂತ ಒಂದು ಪ್ರಮುಖ ಪಾತ್ರವನ್ನೇ ಹೊಸದಾಗಿ ಸೃಷ್ಟಿ ಮಾಡಿ ಒಂದು ಪಾಸಿಟಿವ್ ವೇನಲ್ಲಿ ಹೋಗಿ ಸಿನಿಮಾ ಆಯಿತು. ಒಟ್ಟಿನಲ್ಲಿ ಅದು ನಾನು ಅಂದ್ಕೊಂಡಿದ್ದಂಥ ಥರದಲ್ಲೇ ಸಿನಿಮಾ ಆಯಿತು. ಅದರೊಳಗಡೆ ರೈತ ಹೋರಾಟನೂ ಇತ್ತು. ಈ ಥರದ್ದೆಲ್ಲ ಫಿಲಮ್ ಫೇರ್ ಪ್ರಶಸ್ತಿ ಸರಿತಾಗೂ ಬಂತು, ಸಿನಿಮಾಗೂ ಬಂತು. ಇಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ಗೆ ಅತ್ಯುತ್ತಮ ಕತೆ ಬಂತು, ಸರಿತಾಗಿ ಬಂತು, ಸಿನಿಮಾಗೆ ಬಂತು. ಹೀಗೆ ಆಯಿತು ಒಂದು ಸಿನಿಮಾ. ಒಳ್ಳೆಯ ಬಿಗಿನಿಂಗು. ಅಲ್ಲಿಂದ ನನಗೆ ಜವಾಬ್ದಾರಿಯನ್ನು ಆ ಸಿನಿಮಾ ಜಾಸ್ತಿ ಕೊಡ್ತು. ಸರ್, ಈಗ ಸಂಕ್ರಾಂತಿ ಕಮರ್ಷಿಯಲಿನೇ ಆಗಿದಂಥ ಸಿನಿಮಾ ಅದು. ಸೊ ಹಾಗಾಗಿ ಈ ಬದಲಾವಣೆಯಲ್ಲಿ, ಈ ಜಂಜಾಟದಲ್ಲಿ ತುಂಬ ಜನ ಸಿನಿಮಾಗಳು ಮಾಡಬೇಕು ಅಂತ ಬಂದಾಗ ಈ ಥರ ಕಥೆಗಳನ್ನು ಇಟ್ಕೊಂಡು ಎಷ್ಟು ಕಷ್ಟ ಇದೆ ಅಲ್ಲ ಸರ್? ನೋಡಿ, ನನಗೆ ಏನು ಆ ಥರ ಸಂಕ್ರಾಂತಿ ಅಂತ ಸಿನಿಮಾ ಮಾಡೋದಕ್ಕೆ ನನಗೆ ಪ್ರೇರಣೆ ಲಂಕೇಶ್ ಅವ್ರ ಹತ್ರ ಎಲ್ಲ ಮಾಡುವಾಗ ನನಗೆ ಅವೆಲ್ಲ ಕಲಾತ್ಮಕವಾದ ಅವ್ರ ಜೊತೆ ನಾನು ಖಂಡವಿದಕ್ಕೂ ಮಾಂಸವಿದಕ್ಕೂ ಮಾಡುವಾಗಲಿ, ಅನುರೂಪ ಮಾಡುವಾಗಲಿ, ಈ ಎಲ್ಲ ಸಿನಿಮಾಗಳನ್ನು ಮಾಡುವಾಗ ಅವು ಶುದ್ಧ ಕಲಾತ್ಮಕ ಚಿತ್ರಗಳು ಅಂತಲೇ. ಅಥವಾ ನೀವು ಹೇಳಿದ್ರಲ್ಲ, ಒಂದು ಪ್ರಬುದ್ಧ ಮನಸ್ಕರಿಗೆ ಮಾತ್ರ ಅದು ಎಲ್ಲರೂ ನೋಡೋ ಅಂಥ ಸಿನಿಮಾ ಅಲ್ಲ, ಅಥವಾ ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದಿರೋ ಸಿನಿಮಾಗಳು ಅಂತ. ಆದರೆ ನಾನು ಬಾಲಚಂದರ್ ಅವ್ರ ಹತ್ರ ಕೆಲಸ ಮಾಡಿದ್ನಲ್ಲ, ಕೆ ಬಾಲಚಂದರ್ ಅವ್ರ ಹತ್ರ, ಆವಾಗ ನಾನು ಸಿನಿಮಾ ಮಾಡುವ ದಿಕ್ಕನ್ನೇ ಬದಲಾಯಿಸ್ಕೋಬೇಕು ಅನ್ನಿಸ್ತು. ಬದಲಾಯಿಸ್ಕೊಂಡೆ. ಆ ಸಂಕ್ರಾಂತಿಯ ಸಿನಿಮಾದ ಪರಿಣಾಮ ಬಾಲಚಂದರ್ ಅವರಿಂದ. ಅವರು ಒಡನಾಟ ಹೇಗೆ ಸಿಕ್ಕಿದೆ ಸರ್? ನಮ್ಮ RN ಜಯಗೋಪಾಲ್ ಅಂತ ಅವರು ಬಹಳ ಪ್ರಸಿದ್ಧ ರೈಟರು, ನಿರ್ದೇಶಕರು ಕೂಡ. ನನಗೆ ಅತ್ಯಂತ ಪ್ರಿಯವಾದ ಗುರು. ಅವ್ರ ಜೊತೆ 5 ಸಿನಿಮಾಗಳು ಮಾಡಿದೆ ನಾನು. ಅನಂತನಾಗ್ ಅವರ ಎಲ್ಲ ಸಿನಿಮಾಗಳಿಗೂ ಹೀರೋ. ಅದಕ್ಕೆ ಅವ್ರ ಜೊತೆಗೆ ಅವರು ಚೆನ್ನೈನಲ್ಲಿ ಆವಾಗಿನ ಮದ್ರಾಸಲ್ಲಿ ಇದ್ದಿದ್ದರಿಂದ ನನಗೆ ತುಂಬ ಒಡನಾಟ, ತುಂಬ ಅಂದರೆ ತುಂಬ ಪ್ರೀತಿ ಪಾತ್ರ ಅಸೋಸಿಯೇಟ್ ಡೈರೆಕ್ಟ್ರು, ನಾನು ಮಗನ ಥರ. ಅವರೆಲ್ಲದಕ್ಕೂ ಚೆನ್ನೈಗೆ ಮದ್ರಾಸಿಗೆ ಕರೆಯೋರು. ಅಲ್ಲಿ ಮದ್ರಾಸಲ್ಲೇ ಒಂದು ಅವಳ ಅಂತರಂಗ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆಮೇಲೆ ಮಕ್ಕಳೇ ದೇವರು ಅಂತ ಲಕ್ಷ್ಮೀ ಅನಂತನಾಗ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಮದ್ರಾಸಲ್ಲೇ. ಆವಾಗೆಲ್ಲ ಇವರು ಬಾಲಚಂದರು ಬೆಂಕಿಯಲ್ಲಿ ಅರಳಿದವು ಅಂತ ಒಂದು ಸಿನಿಮಾ ಮಾಡಿದರು. ಅದ್ರ ನಂತರ ಅವರೊಂದು ಕನ್ನಡ ಸಿನಿಮಾ ಮಾಡಬೇಕಾಗಿತ್ತು. ಅದರ ಸ್ಕ್ರಿಪ್ಟು RN ಜಯಗೋಪಾಲ್ ಅವ್ರದ್ದಾಗಿತ್ತು. ಓಕೆ. ಆವಾಗ ಅವ್ರಿಗೆ ಒಬ್ಬರು ಕನ್ನಡ ಸಿನಿಮಾ ಆದ್ದರಿಂದ ಒಬ್ಬರು ಕನ್ನಡ ಅಸೋಸಿಯೇಟ್ ಡೈರೆಕ್ಟ್ರ್ ಬೇಕಾಗಿತ್ತು. ಆವಾಗ ನಾನು ಅಲ್ಲಿಗೆ ಹೋದೆ. ನನಗೆ ಆವಾಗ ಒಂಚೂರು ತಮಿಳೂ ಚೆನ್ನಾಗಿ ಇದಾಗಿ ಇರ್ತಿತ್ತು. ಹಂಗಾಗಿ ಅವ್ರ ಒಡನಾಟ ಆಯಿತು. ತುಂಬ ಇಷ್ಟಪಟ್ಟರು ನನಗೆ. ನನಗೆ ಸಂಕ್ರಾಂತಿಗೆ ಅವರೇ ಕಾರಣ ಸರಿತಾ ಬರೋದಕ್ಕೆ. ಇಲ್ದ್ರ ಬಹುಶಃ ಆಗಿನ ಸರಿತಾ ನನಗೆ ನನ್ನ ಮೊದಲ ಸಿನಿಮಾಕ್ಕೆ ಭಾಳ ಕಷ್ಟ ಸಾಧ್ಯ ಇತ್ತು ಡೇಟ್ ಕೊಡೋದು, ಬಂದು ಅಭಿನಯಿಸೋದು. ಬಟ್ ಅವರಿಂದನೇ ನಾನು ಸರಿತಾ ಅವ್ರಿಗೆ ಡೇಟ್ ಹೋಗಿ ಕೇಳಲೇ ಇಲ್ಲ. ಹೌದಾ? ಡೇಟೇ ಕೇಳಲಿಲ್ಲ ನಾನು. ನಾನು ಇಡೀ ಸ್ಕ್ರಿಪ್ಟನ್ನು ಸಿನಾಪ್ಸಿಸ್ನೆಲ್ಲ ತರ್ಜುಮೆ ಮಾಡಿಸಿ ಇಂಗ್ಲೀಷ್ಗೆ ಬಾಲಚಂದರ್ ಅವ್ರಿಗೆ ಕೊಟ್ಟು, ನನಗೆ ಸರಿತಾ ಅವ್ರು ಬೇಕು ಸರ್ ಇದಕ್ಕೆ ಅಂತ ಹೇಳಿದೆ. ಅವರೇ ಮಾತಾಡಿ ಸರಿತಾಗಿ ಮಾತಾಡಿ ಡೇಟ್ ಕೊಡಿಸಿದ್ರೆ ಹೊರತು ನಾನು ಸರಿತಾಗುವ ಕತೆ ಹೇಳಲಿಲ್ಲ ಮತ್ತು ಡೇಟ್ ಕೇಳಲಿಲ್ಲ. ಅಷ್ಟು ಸರಿತಾ ಹೇಳಬೇಕು ಅಂದರೆ ಬಿಡಿ, ಒಂದು ಸರಿತಾನೇ ಸಾಟಿ. ಮತ್ತಿನ್ನೊಂದೇನೆಂದರೆ ಅವರು ಅಷ್ಟು ಸಿನಿಮಾ ಕನ್ನಡ ಸಿನಿಮಾಗಳು ಮಾಡಿದರು, ಎಲ್ಲ ಹೀರೋಗಳ ಜೊತೆಗೂ ಮಾಡಿದರು. ಆದರೆ ಅವರಿಗೆ ಕನ್ನಡದಲ್ಲಿ ಪ್ರಶಸ್ತಿ ಬಂದಿರಲಿಲ್ಲ. ಇದೇ ಮೊದಲನೇ ಪ್ರಶಸ್ತಿ ಸಂಕ್ರಾಂತಿ ಮೂಲಕ. ಅದು ಅವರಿಗೆ ಭಾಳ ಹೆಚ್ಚುಗಾರಿಕೆ ಇವತ್ತಿಗೂ.
ನೀವು ಮಾಡಿದಂಥ ಕೆಲಸಗಳಲ್ಲಿ ಈ ಚುಕ್ಕಿ ಚಂದ್ರಮ ಅನ್ನುವಂಥ ಚಿತ್ರ ಆಗಿರ್ಬೋದು, ಚಿಲಿಪಿಲಿ ಅನ್ನುವಂಥ ಮಾಸಪತ್ರಿಕೆ ಆಗಿರ್ಬೋದು, ಅಥವಾ ಚಿಲ್ಡ್ರನ್ಸ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಆಗಿರ್ಬೋದು, ಅಂದರೆ ಮಕ್ಕಳ ಬಗ್ಗೆ ವಿಶೇಷ ಪ್ರೀತಿ ಕಾಳಜಿ ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಗೆ ಮಕ್ಕಳಿದ್ದಾಗಲೇ ಕಲೆ, ಸಾಹಿತ್ಯ, ಸಂಸ್ಕೃತಿ ಇದರ ಪರಿಚಯ, ಪ್ರಭಾವ ಆಗಬೇಕನ್ನೋದು ಎಷ್ಟು ಮುಖ್ಯ ಸರ್? ಬಹಳ ಮುಖ್ಯ. ನಾನು 30 ವರ್ಷದಿಂದ ಅದನ್ನು ಆಲೋಚನೆ ಮಾಡಿ ಮಾಡಿದೆ ಅಂತಂದರೆ ಇವತ್ತಿಗೂ ಬಹಳ ಮುಖ್ಯ, ಮುಂದೆನೂ ಬಹಳ ಮುಖ್ಯ. ನಾವು ಮಕ್ಕಳನ್ನ ನಾವು ಸರಿಯಾಗಿ ನಾವು ಆ ಏಜಲ್ಲಿ, ಆ ಎಳೆ ವಯಸ್ಸಲ್ಲಿ ಹೆಂಗೆ ಬೇಕಾದರೂ ಬಗ್ಗಿಸ್ಬೋದಾದಂಥ ವಯಸ್ಸಲ್ಲಿ ಅವರಿಗೆ ನಾವು ಸರಿಯಾದ ಮಾರ್ಗವನ್ನು ತೋರಿಸ್ತಾ ಇದ್ದರೆ, ಅವರನ್ನು ಮುಂದಿನ ಒಳ್ಳೆಯ ಪ್ರಜೆಗಳಾಗಿ ರೂಪಿಸದೇ ಇದ್ದರೆ, ನೀವು ಅವ್ರಿಗೆ ಗಡ್ಡ ಮೀಸೆ ಅಥವಾ ಅವ್ರಿಗೆ ಇದೆಲ್ಲ ಬಂದಾಗ, ಅಥವಾ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಆ ಪ್ರಬುದ್ಧಮಾನರ ವಯಸ್ಸಲ್ಲಿ ಆದಾಗ ತಿದ್ದೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ನಾವು ಈಗೆಲ್ಲ ಏನು ಯೋಚನೆ ಮಾಡ್ತೀವಿ, ಬಹಳ ತಪ್ಪು. ನಮ್ಮ ವ್ಯವಸ್ಥೆ ಒಳಗಡೆ ನಮ್ಮ ಯುವಕರನ್ನ ದಾರಿ ತರಬೇಕು, ದಾರಿ ತಪ್ತಾ ಇದ್ದಾರೆ ಇತ್ಯಾದಿ ಎಲ್ಲ ಮಾತಾಡ್ತಾ ಇದ್ದೀವಿ. ಮಕ್ಕಳನ್ನ ಸರಿ ದಾರಿಗೆ ತನ್ನಿ. ಆರಂಭದಲ್ಲಿ ಮಕ್ಕಳನ್ನ ಸರಿ ದಾರಿಗೆ ತಂದರೆ ಅವರು ಒಳ್ಳೆ ಯುವಕರಾಗ್ತಾರೆ. ನಿಮ್ಮ ಜವಾಬ್ದಾರಿ ಆವಾಗ ಇರೋದೇ ಇಲ್ಲ ಅವ್ರನ್ನ ಸರಿ ದಾರಿ ತರಬೇಕು ಅನ್ನೋದು. ಹಾಗಾಗಿ ನನಗೆ ಮಕ್ಕಳು ಬಹಳ ಮುಖ್ಯ ಅಂತ ಅನ್ನಿಸ್ದಾಗ ನನಗೆ ಚುಕ್ಕಿ ಚಂದ್ರಮ, ಆಮೇಲೆ ಆ ಕಾಲಕ್ಕೆ ಆ ಟೈಮ್ಗೆ ಕನ್ನಡದಲ್ಲಿ ಮಕ್ಕಳ ಚಿತ್ರಗಳು ಬರ್ತಿದ್ವು, ಪಾಪ್ಯುಲರ್ ಆಗಿದ್ದು. ಹೌದು, ಅವನ್ನ ಹೆಸರಿಸೋದಾದರೆ ನಾಗರಹೊಳೆ ಇತ್ಯಾದಿ, ಗೀತಾಪ್ರಿಯ ಅವ್ರು ಮಾಡಿದ ಎಲ್ಲ ಸಿನಿಮಾಗಳು. ಆದರೆ ನನ್ನ ಯೋಚನೆ ಮಕ್ಕಳ ಚಿತ್ರಗಳ ಬಗ್ಗೆ ಬೇರೆಯೇ ಆಗಿತ್ತು. ಮಕ್ಕಳನ್ನು ಸೀರಿಯಸ್ ಆಗಿ ಗಂಭೀರವಾಗಿ ತೊಡಗಿಸ್ಕೊಳ್ಳೋದು ಹೆಂಗೆ ಸಿನಿಮಾಗಳಲ್ಲಿ? ಮಕ್ಕಳು ಅಂದರೆ ಹಾವು ಅಥವಾ ಒಂದು ದೇವರು ಅಥವಾ ಒಂದು ದೇವು, ಕೋತಿ, ನಾಯಿ, ಇವುಗಳ ಪ್ರಾಣಿಗಳ ಜೊತೆಗೇ ಮಕ್ಕಳ ಚಿತ್ರಗಳು ಮಾಡಿ ರಂಜಿಸೋದ್ರ ಬದಲು ಬೇರೆ ಮಾರ್ಗ ಇಲ್ವಾ ಅನ್ನಿಸ್ದಾಗ ನಾನು ಚುಕ್ಕಿ ಚಂದ್ರಮ ಆಲೋಚನೆ ಮಾಡಿದೆ. ಬಟ್ ಆ ಚುಕ್ಕಿ ಚಂದ್ರಮ ಆಲೋಚನೆ ಮಾಡಿ ನಾನು ಇವೆಲ್ಲ ಮಕ್ಕಳ ಚಿತ್ರಗಳ ಸಿದ್ಧ ಸೂತ್ರಗಳನ್ನು ಬಿಟ್ಟು ಮಾಡಿದಾಗ ಸಕ್ಸಸ್ ಆಯಿತು. ಅದ್ಭುತವಾದ ಸಕ್ಸಸ್ಸು ಚುಕ್ಕಿ ಚಂದ್ರಮ ಆವತ್ತಿನ ಸಂದರ್ಭಕ್ಕೆ. ಹಾಗಾಗಿ ನನಗೆ ಅದೇನೋ ವೈಯಕ್ತಿಕ ಇಷ್ಟೆಲ್ಲ ದೊಡ್ಡ ಚಿತ್ರಗಳು ಮತ್ತೊಂದು ಎಲ್ಲ ಮಾಡಿದ್ರೂ ಈ ಕ್ಷಣಕ್ಕೂ ನನಗೆ ಮಕ್ಕಳ ಚಿತ್ರಗಳು ಅಭಿವೃದ್ಧಿ ಆಗಬೇಕು, ಅವು ತಲುಪಬೇಕು, ಅವು ಹೆಚ್ಚೆಚ್ಚು ಬರಬೇಕು ಅಂತ ಇವತ್ತಿಗೂ ತುಡಿತ. ಅವು ಬರ್ತಾ ಇಲ್ವಲ್ಲ, ಅವಕ್ಕೆ ಸರಿಯಾದ ಒಂದು ವ್ಯವಸ್ಥೆ ನಮ್ಮ ಚಿತ್ರರಂಗದ ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಮಕ್ಕಳ ಚಿತ್ರಗಳಿಗೆ ಆಗ್ತಾ ಇಲ್ವಲ್ಲ ಅಂತ ಕೊರಗು ತುಂಬ ಇದೆ ಇವತ್ತಿಗೂ. ಹೌದು ಸರ್, ಮಕ್ಕಳಿಗೋಸ್ಕರನೇ ಅಂತ ಹೇಳಿ ವಿಶೇಷವಾಗಿ ಆದ್ಯತೆ ಕೊಟ್ಟು ಸಮಾಜದಲ್ಲಿ ಅಂಥ ಸಿನಿಮಾಗಳ ಅಂದರೆ ಹಿನ್ನಡೆ ನಡೀತಾ ಇರೋದು ಜಾಸ್ತಿ ಆಗ್ತಿದೆ ಅಲ್ವಾ ಸರ್? ಖಂಡಿತ. ಇದಕ್ಕೆ ನಾನು ಈಗ ವ್ಯವಸ್ಥೆ ಅಥವಾ ಚಿತ್ರಮಾಧ್ಯಮ ಚಿತ್ರರಂಗ ಅಂತ ಹೇಳೋದ್ರ ಜೊತೆಗೆ ಪೋಷಕರು ಅಂತಲೂ ಹೇಳಬೇಕಾಗುತ್ತೆ. ಹೌದು ಸರ್, ಪೋಷಕರು ಮತ್ತು ಶಿಕ್ಷಕ ವರ್ಗ ಅಥವಾ ಶಾಲಾಡಳಿತ ವರ್ಗ ಅಲ್ವಾ, ಅಥವಾ ಶಿಕ್ಷಣ ಇಲಾಖೆ, ಇವು ಮೂರು ಸಮಾನ ತಪ್ಪಿತಸ್ಥರು ಅಥವಾ ಭಾಗಿಗಳು. ಮಕ್ಕಳು ಅವ್ರಿಗೆ ಏನು ಬೇಕೋ, ಯಾವ ಸಂಸ್ಕೃತಿ ಬೇಕೋ, ಯಾವ ದೇಶದ ಬೇಕೋ, ಇವತ್ತು ಮಕ್ಕಳನ್ನು ನಾವು ಬರೀ ಕನ್ನಡ ಅಥವಾ ನಮ್ಮ ಇಂಡಿಯಾ ಅಂತಿಲ್ಲ, ಇಡೀ ಜಗತ್ತು ಇವಾಗ ಇಡೀಗೆ ಬಂದುಬಿಟ್ಟಿದೆ, ನಮ್ಮ ಮುಷ್ಟಿನಲ್ಲಿದೆ. ಗ್ಲೋಬಲ್, ಆ ಗ್ಲೋಬಲ್ ಕಲ್ಚರ್ನ ಅಥವಾ ಗ್ಲೋಬಲ್ ಸಿಟಿಸನ್ ಆಗಿ ಮಾಡಬೇಕಾಗಿದೆ ನಾವು. ಅಂದರೆ ಗ್ಲೋಬಲ್ ಸಿಟಿಸನ್ ಅಂದ ತಕ್ಷಣ ಪಿಜ್ಜಾ ಬರ್ಗರ್ ಅಂತ ಅಲ್ಲ. ಆ ಗ್ಲೋಬಲ್ ಸಿಟಿಸನ್ ಮಾಡುವಾಗಲೂ ನಮ್ಮದೇನು, ನಮ್ಮ ಉಳಿವೇನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಮೂಲ ಏನು, ಇದನ್ನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಕೂಡ ಆ ಸಿನಿಮಾಗಳನ್ನು ಈಗ ನಾನು ಚಿತ್ರೋತ್ಸವ ಇವೆಲ್ಲ ಹೇಳಿದ್ರಿ ನೀವು. ಹೌದು, ನನಗೆ ಭಾಳ ನೋವಾಗೋದು ಇಡೀ ದೇಶದಲ್ಲಿ ನಾನು ಆ ಒಂದು ಚಿತ್ರೋತ್ಸವದ ಚಳುವಳಿಯನ್ನು ತಂದಂಥವ್ರು. ಹೌದು ಸರ್. ಕಾರಣ ಇಷ್ಟೇ, ಮಕ್ಕಳು ಬೇರೆ ಬೇರೆ ದೇಶದ ಸಂಸ್ಕೃತಿಯನ್ನು ಅವರು ಗಮನಿಸಬೇಕು. ಕೊರಿಯಾದಲ್ಲಿ ಮಕ್ಕಳು ಅಥವಾ ಮಕ್ಕಳು ಸ್ಕೂಲು ಅಥವಾ ಪೋಷಕರ ಸಂದರ್ಭ ಹೆಂಗಿರುತ್ತೆ, ಇರಾನಲ್ಲಿ ಹೆಂಗಿದೆ, ಚೈನಾದಲ್ಲಿ ಹೆಂಗಿದೆ, ಇದನ್ನು ಮಕ್ಕಳು ನೋಡ್ತಾ ನೋಡ್ತಾ ನಾವೆಲ್ಲಿದ್ದೀವಿ, ನಾವೇನು ಅಲ್ಲಿಂದ ಅಳವಡಿಸ್ಕೋಬೇಕು ಅಥವಾ ನಾವೇನಾಗಬೇಕು, ಬಹಳ ದೊಡ್ಡ ಪರಿಣಾಮ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ನನ್ನ ಮಕ್ಕಳ ಸಿನಿಮಾ ನಾನು ಗಾಂಧಿ, ಹೌದು, ಯಾವ ಹಾಡುಗಳು ಇಲ್ಲ. ಅದರ ಹಿಂದಿನ ನನ್ನ ಎ ಆಗ್ಬೋದು, ಚುಕ್ಕಿ ಚಂದ್ರಮ ಆಗ್ಬೋದು, ಅದರಲ್ಲಿ ಹಾಡುಗಳಿತ್ತು. ಇದರಲ್ಲಿ ಒಂದು ಹಾಡು ಕೂಡ ಹಾಕಲಿಲ್ಲ. ಒಂದು ಹಿನ್ನೆಲೆ ಹಾಡು ಹಾಕಿದ್ದವನು ಸಿನಿಮಾ ಫಸ್ಟ್ ಕಾಪಿ ನೋಡಿ ತೆಗೆದುಬಿಟ್ಟೆ, ಇದಕ್ಕೆ ಹಾಡು ಅಗತ್ಯ ಇಲ್ಲ ಅಂತ. ತುಂಬ ಜನ ಹೇಳಿದ್ರು, ನಿಮಗೆ ಬುದ್ಧಿ ಇದೆಯಾ,
ಮಕ್ಕಳಿಗೆ ಮನರಂಜನೆ ಇಲ್ಲದೆ ಹಾಡಿಲ್ಲದೆ ಸಿನಿಮಾ ಮಕ್ಕಳು ನೋಡ್ತಾರ, ಯಾಕೆ ಮಾಡಿದರೆ ಇದನ್ನ ವೇಸ್ಟು ಅಂತ. ಆದರೆ ನನಗೆ ಒಂದು ನಂಬಿಕೆ ಇತ್ತು, ಮಕ್ಕಳು ನಾವು ಅಂದ್ಕೊಂಡಂಗೆ ದಡ್ರಲ್ಲ, ಆ ವಯಸ್ಸಲ್ಲಿ ಅವರಿಗೆ ಚಿಂತನೆ ಇದೆ. ಈಗ ಇವತ್ತಿನ ಜನ್ರೇಷನ್ ಮಕ್ಕಳು ನಮಗಿಂತ ಅಯಡ್ಡಿದ್ದಾರೆ, ನಮಗಿಂತ ಮುಂದೆ ಯೋಚನೆ ಮಾಡ್ತಾಯಿದ್ದಾರೆ. ನಾನು ಗಾಂಧಿಯನ್ನು ನಾನು ಅದೆಷ್ಟು ತೋರಿಸ್ದೆ, ಹೌದು, ಎಷ್ಟು ಸ್ಕೂಲ್ಗಳಲ್ಲಿ ತೋರಿಸಿದ್ದೀನಿ ಮತ್ತು ಎಷ್ಟು ದೇಶಗಳಲ್ಲಿ ತೋರಿಸಿದ್ದೀನಿ, ನಾನು ಹೋಗಿದ್ದೀನಿ. ಅದ್ಭುತವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಚೈನಾದಲ್ಲಿ ಅಥವಾ ಜಪಾನಲ್ಲೆಲ್ಲ ಹೋದಾಗ ಸಮಾನಾಂತರವಾಗಿ ಅವರು ಸ್ಕ್ರಿಪ್ಟನ್ನೇ ಬೋಧಿಸ್ತಾರೆ. ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ಪಾತ್ರ ಸಂಭಾಷಣೆಗಳನ್ನು ಸಬ್ಟೈಟ್ಲ್ ಅರ್ಥ ಆಗಲ್ಲ ಅವರಿಗೆ, ಇಂಗ್ಲೀಷ್ ಅರ್ಥ ಆಗಲ್ಲ, ಹಾಗಾಗಿ ಅವ್ರ ಭಾಷೆನಲ್ಲಿ ಹೇಳ್ತಾರೆ. ಅದು ಎಷ್ಟು ಪರಿಣಾಮ ಬೀರಿ ಆಮೇಲೆ ಇಂಟ್ರ್ಯಾಕ್ಟ್ ಮಾಡುವಾಗ ಮಕ್ಕಳು ಭಾವಿಸ್ತಿದ್ದು, ಗಾಂಧಿ ಇದ್ರ, ಗಾಂಧಿ ಮನುಷ್ಯನ ಇದ್ನ ಅನ್ನೋ ಒಂದು ಆಶ್ಚರ್ಯ ಮಕ್ಕಳಿಗೆ, ದೊಡ್ಡವ್ರಿಗಲ್ಲ. ಇನ್ನೊಂದು ಕಡೆ ತುನೀಷಿಯಾ ಅನ್ನೋ ಒಂದು ಚಿಕ್ಕ ದೇಶ, ಅದು ಆಲ್ಮೋಸ್ಟ್ ಮುಸ್ಲಿಮ್ ಇಸ್ಲಾಮಿಕ್ ದೇಶ. ಅಲ್ಲಿ ನಾನು ಗಾಂಧಿ ತೋರಿಸಿದಾಗ ಒಬ್ಬರು ವಯಸ್ಸಾದವರು, ಗಡ್ಡ ಉದ್ದಕ್ಕೆ ಬಿಟ್ಟಿರೋರು, ಒಂದು 60-70 ವರ್ಷ ಆಗಿರ್ಬೋದು ಅವರು ತನ್ನ ಮೊಮ್ಮಗನ ಜೊತೆಗೆ ಆ ಸಿನಿಮಾ ನೋಡೋಕ್ಕೆ ಬಂದಿದ್ದರು. ಆ ಸಿನಿಮಾ ನೋಡಿ ಪೋಸ್ಟ್ ಕಾರ್ಡ್ಗಳೆಲ್ಲ ನೋಡ್ತಾ ನಾನು ಡೈರೆಕ್ಟ್ರು ಅಂತ ಅಲ್ಲೇ ಜನ ಸೇರ್ಕೊಂಡು ಫೋಟೋ ಗಿಟೋ ಅದು ಇಲ್ಲ ಆಗುತ್ತಲ್ಲ ಸಾಮಾನ್ಯವಾಗಿ ಹೋದಾಗ. ಇಲ್ಲಿ ಯಾರು ಕರೆದಿದ್ರು ಅಲ್ಲಂತೂ ಗುರುತಿಸ್ತಾರೆ ಸೆಲೆಬ್ರಿಟಿ ಅಂತ. ಅಲ್ಲಿ ಆ ಅಪ್ಪ ಅವಳಿದ್ದು ನನ್ನ ಜೀವನದಲ್ಲಿ ಕೊನೆಯವರೆಗೂ ಮರೆಯೋಂಗಿಲ್ಲ. ಎಷ್ಟು ಇಂಪ್ರೆಸ್ ಆಗಿತ್ತು ನಾನು ಗಾಂಧಿ ಮಕ್ಕಳ ಸಿನಿಮಾ ತಾತನ ಮೇಲೆ ಅಂದರೆ, ನನ್ನ ಮೊಮ್ಮಗನಿಗೆ ಗಾಂಧಿ ಅಂತ ಕರಿತೀನಿ ಅಂತ. ಅಂದರೆ ಒಂದು ಸಿನಿಮಾ ಇಷ್ಟರ ಮಟ್ಟಿಗೆ ಪರಿಣಾಮ ಬೀರಬಲ್ದು. ಆಮೇಲೆ ಒಂದು ಒಳ್ಳೆಯ ಮಕ್ಕಳ ಚಿತ್ರ ಮಕ್ಕಳಿಗೆ ಅಷ್ಟೊಂದು ಗಾಢವಾಗಿ ಕಾಡಬಲ್ದು. ಈಗ ನಾನು ಗಾಂಧಿ ಅಂತ ನಾನು ಹೆಸರಿಡುವಾಗಲೇ ಭಾಳ ಯೋಚನೆ ಮಾಡಿದೆ. ತುಂಬ ಜನ ಆಡ್ಕೊಂಡ್ರು, ನಾನು ಗಾಂಧಿ ನಾನಲ್ಲ, ನೀವಲ್ಲ, ಆದರೆ ಮಕ್ಕಳು ಮಾತ್ರ ನಾನು ಗಾಂಧಿ ಅನ್ಬೋದು. ಅವ್ರು ಮಾತ್ರ ಧೈರ್ಯವಾಗಿ ನಾನು ಗಾಂಧಿ ಅಂತ ಹಿಂಗೆ ಅನ್ಬೋದು ಹೊರತು ನಾನು ನೀವು ಅಲ್ಲ ಅಂತ. ಸಿನಿಮಾ ಅಷ್ಟೇ ಅಲ್ಲ ಸರ್, ಅಂದರೆ ಇವತ್ತು ಓದುವ ಅಭ್ಯಾಸನೂ ಕಡಿಮೆ ಆಗಿದೆ. ಆದರೂ ಕೂಡ ಮಕ್ಕಳಿಗೋಸ್ಕರ ಚಿಲಿಪಿಲಿ ಅನ್ನುವಂಥ ಮಾಸಪತ್ರಿಕೆ ಏನೆಲ್ಲ ವಿಷಯಗಳು ಅದರಲ್ಲಿ ಇರ್ತಿತ್ತು ಸರ್, ಯಾವ ರೀತಿ ನೀವು ಅದನ್ನು ಗಮನಿಸ್ಬೋದು. ಈಗಲೂ 62 ಪುಟ, ಎಲ್ಲವೂ ಸಚಿತ್ರ ವರ್ಣ, ಎಲ್ಲ ಕಲರ್ ಪೇಜಸ್ಸಲ್ಲೇ ಬರ್ತಾ ಇತ್ತು. ಎಷ್ಟು ವರ್ಷ ತಂದೆ ಅದನ್ನ. ಅದೇನಂತಂದರೆ ನಮಗೆ ಚಂದಮಾಮ ಅಂತ ಒಂದು ಹೌದು ಸರ್ ಮಕ್ಕಳ ಪತ್ರಿಕೆ ಹೋದ್ಮೇಲೆ ಅದನ್ನ ಈಗಿನ ಮಕ್ಕಳು ಕೇಳೂ ಇಲ್ಲ ನೋಡೂ ಇಲ್ಲ, ಅದು ನಿಂತೋಯ್ತು. ಆದರೆ ಆ ಚಂದಮಾಮ ಪತ್ರಿಕೆ ಎಲ್ಲ ಕಾರ್ಟೂನು ಅಥವಾ ಇದರಲ್ಲಿದ್ದರೂ ಕೂಡ ಅದರಲ್ಲಿ ಜಾನಪದ ಕಥೆಗಳು ಅಥವಾ ಚಂದಮಾಮ ಈ ಕಥೆಗಳೇ ಇರ್ತಾಯಿತ್ತು. ನಾನು ಈಗಿನ ಸಂದರ್ಭಕ್ಕೆ ಮಕ್ಕಳಿಗೆ ಬರೀ ಅದೇ ಸಾಲದು, ಮಕ್ಕಳಿಗೆ ವಿಜ್ಞಾನ ಬೇಕು, ಮಕ್ಕಳ ಸಿನಿಮಾ ಬಗ್ಗೆ ಬೇಕು, ಮಕ್ಕಳ ನಾಟಕದ ಬಗ್ಗೆ ಬೇಕು, ಆಮೇಲೆ ಮಕ್ಕಳ ಕಲೆ, ಚಿತ್ರ ಬಿಡಿಸೋದಿರ್ಬೋದು, ಫೋಟೋಗ್ರಫಿ ಇರ್ಬೋದು, ಮೊಬೈಲನ್ನ ಬಳಸ್ಕೊಂಡು, ಮತ್ತು ಪದರಂಗ ಆಗ್ಬೋದು, ಇವೆಲ್ಲವೂ ಒಳಗೊಂಡಂತೆ ಒಂದು ಪ್ಯಾಕೇಜ್ ಕೊಡಬೇಕು ಅನ್ನೋ ಇದರಲ್ಲಿ ಕಾನ್ಸೆಪ್ಟಲ್ಲಿ ಮಾಡಿದೆ. ಅದು ಭಾಳ ಕಡೆ ಭಾಳ ಇಷ್ಟ ಆಯಿತು, ಸರ್ಕಾರದ ಇಲಾಖೆಗೂ ಇಷ್ಟ ಆಯಿತು. ಮತ್ತೆ ಸರ್ಕಾರಕ್ಕೊಂದು ಸವಾಲು ಎಸೆಯೋ ರೀತಿಯಲ್ಲಿ, ಅಂದರೆ ನಿಜ ಸಂಗತಿ ಎನ್ನುವಂಥದ್ದು ಹೆಬ್ಬೆಟ್ ರಾಮಕ್ಕ ಸಿನಿಮಾ ಆಗಬೇಕಾದ್ರೆ ನಿಜವಾಗ್ಲೂ ಎಷ್ಟು ಜನ ಹಳ್ಳಿಗರು, ಅಂಥ ಮನಸ್ಥಿತಿ ಇದ್ದವರು ಅಥವಾ ರಾಜಕೀಯದ ಬಗ್ಗೆ ಒಲವಿದ್ದವರು ಅಥವಾ ಈ ಥರದ ವಿಚಾರಗಳನ್ನ ತಿಳ್ಕೋಬೇಕು ಆಳವಾಗಿ ಅಂತ ಹೇಳಿದಾಗ ನಿಮ್ಮ ಸಿನಿಮಾ ಬೀರಿದಂಥ ಪ್ರಭಾವ ಇದೆಯಲ್ಲ ಸರ್, ಐ ಥಿಂಕ್ ಸಿಕ್ಕಾಪಟ್ಟೆ ದೊಡ್ಡದು ಸರ್. ಈ ಸಾಣೇನಹಳ್ಳಿ ಮಠದಲ್ಲಿ ಹೌದು, ಆ ಸಿನಿಮಾ ತೋರಿಸಿ ಚರ್ಚೆ ಇಟ್ಕೊಂಡಿದ್ರು ಸ್ವಾಮೀಜಿಯವರು. ಭಾಳ ವಿಶೇಷವಾದ ಆಸಕ್ತಿ ಅದು ಅವರಿಗೆ, ಸಾಣೇನಹಳ್ಳಿ ಅವರಿಗೆ, ಸಾಣೇಹಳ್ಳಿ ಹೌದು. ಅಲ್ಲಿ ಚರ್ಚೆ ಮಾಡುವಾಗ ಒಬ್ಬರು ಜಿಲ್ಲಾ ಪಂಚಾಯತಿ ಮೆಂಬರು ಲೇಡಿ ಮಹಿಳೆ ಬಂದು ವಾಲಂಟಿಯರ್ಗೆ ಬಂದು ಮಾತಾಡಿದ್ರು. ಹೆಬ್ಬೆಟ್ ರಾಮಕ್ಕ ನಾನು, ಹಬ್ಬ ಹೆಬ್ಬೆಟ್ ರಾಮಕ್ಕ ತಾರಾ ಮೇಡಮ್ ಅಲ್ಲ, ಹೆಬ್ಬೆಟ್ ರಾಮಕ್ಕ ನಾನು, ಅದು ನಂದೇ ಕತೆ. ಹೌದಾ? ಅಂದರೆ ಅಂಥ ಎಷ್ಟೋ ಹೆಣ್ಮಕ್ಳನ್ನ ನಾನು ನನ್ನ ಪರಿಸರದಲ್ಲಿ, ಜಿಲ್ಲಾ ಪಂಚಾಯತಿ ಪರಿಸರದಲ್ಲಿ, ತಾಲೂಕ್ ಪಂಚಾಯತಿ ಪರಿಸರದಲ್ಲಿ ಮತ್ತು ಬೆಂಗಳೂರಿನಂಥ ವಿದ್ಯಾವಂತ ಸಂಸ್ಕೃತಿ ಇರೋಂಥ ಕಾರ್ಪೊರೇಷನ್ ಒಳಗಡೆ
ಭಾಳಷ್ಟು ನೋಡಿದ್ದೆ. ಹೆಂಗೆ ಮಹಿಳೆಯನ್ನು ತನ್ನ ಏನು ಹೆಂಡತಿಯನ್ನು ಮುಂಚೂಣಿಗೆ ತಂದು ಯಾವುದೋ ಮೀಸಲಾತಿನೋ ಮತ್ತೊಂದೋ ಮಗದೊಂದೋ ಆ ವ್ಯವಸ್ಥೆಗಳನ್ನು ಬಳಸ್ಕೊಂಡು ಆಕೆಗೆ ಏನು ಆಸಕ್ತಿ ಇಲ್ಲದೆ ಇದ್ದರು, ವಿದ್ಯೆ ಇಲ್ಲದೆ ಇದ್ದರು, ನಿಲ್ಲಿಸಿ ಇಂದಿನಿಂದ ಆಪ್ರೇಟ್ ಮಾಡೋ ಅಂಥ ಗಂಡು ಎಂಥ ಕೆಟ್ಟ ವ್ಯವಸ್ಥೆ ಇವತ್ತಿಗೂ ಅಂತ ನನಗೆ ತುಂಬ ಅನ್ನಿಸ್ತಿತ್ತು. ಅಂಥ ಸವಲತ್ತನ್ನು ಯಾಕೆ ಕಲ್ಪಿಸ್ಕೊಡ್ತೀರಾ ಮಹಿಳೆಗೆ ನೀವು? ಅವ್ರಿಗೆ ಸ್ವಾತಂತ್ರ್ಯ ಇಲ್ಲದೆ ಇದ್ಮೇಲೆ ಹೌದು, ಅಲ್ಲಿ ಚೇರ್ ಮೇಲೆ ಕೂರಿಸ್ಬಿಟ್ಟು ಪೆನ್ನನ್ನು ಇವನು ಹಿಡ್ಕೊಂಡು ಹಿಂದ್ಗಡೆ ಕೂತ್ಕೊಳ್ಳೋದಾದರೆ ಆಕೆನ ಯಾಕೆ ಒಂದು ಇದನ್ನು ತರ್ತೀರಾ, ಒಡ್ತೀರಾ ಸವಾಲಿಗೆ? ಎಂಥ ಸಂದಿಗ್ಧ ಪರಿಸ್ಥಿತಿಗಳನ್ನು ಆ ಮಹಿಳೆ ಅನುಭವಿಸ್ತಾಳೆ ಆ ಸಭೆ ಒಳಗಡೆ. ಮತ್ತೊಂದು ಅದು ಇವತ್ತಿಗೂ ನಡೀತಾ ಇದೆ. ಹೌದು, ಇವತ್ತಿಗೂ ನಡೀತಾ ಇದೆ. ಅದು ನಿಜವಾಗ್ಲೂ ನಮ್ಮ ಮಹಿಳಾ ವರ್ಗ ಪ್ರಬಲವಾಗಿ ಪ್ರತಿಭಟಿಸಬೇಕು ಅಂಥದ್ದನ್ನೆಲ್ಲ. ನಮ್ಮ ಸ್ತ್ರೀ ಸಂಘಟನೆಗಳೇನಿದ್ದಾವೆ ಅಂಥವನ್ನು ನಿಜವಾಗ್ಲೂ ಪ್ರತಿಭಟಿಸಿ ಮುಂಚೂಣಿಗೆ ಆಕೆ ಜಾಗ, ಆಕೆಗೆ ಏನು ಜನ ಕೊಟ್ಟಿದ್ದಾರೆ ಆಕೆನೇ ಮಾಡಬೇಕು. ಹೌದು, ಆಕೆ ಗಂಡನ ಪ್ರವೇಶ ಇರ್ಕೂಡ್ದು. ಅದು ಸಿನಿಮಾದ ಕ್ಲೈಮ್ಯಾಕ್ಸ್ ಮೂಲಕ ನೀವು ಆ ಒಂದು ಭವಿಷ್ಯವನ್ನು ಕೊಟ್ಟಿದ್ದೀರಿ ಸರ್. ಅಂದ್ರೆ ಒಂದು ಮಾರ್ಗದರ್ಶನ ಇದೆ ಅದರಲ್ಲಿ. ಆಶಯ ನನ್ನ ಆಶಯ ಅದು. ಮಕ್ಕಳಿಗೆ ಈ ಥರದ ಒಂದು ವ್ಯವಸ್ಥೆ ಕಲ್ಪಿಸ್ಬೇಕು, ಅಥವಾ ಮಹಿಳೆಯರಿಗೆ ಈ ಥರದ ಒಂದು ಇದನ್ನು ಕಲ್ಪಿಸ್ಬೇಕು. ವ್ಯವಸಾಯಕ್ಕೆ ನಾನು ಕಾಸಿನ ಸರ ಮಾಡಿದೆ. ಹೌದು ಸರ್, ತೀರಾ ಇತ್ತೀಚಿನ ಚಿತ್ರ ಅದು. ತೀರಾ ವಿಜಯ ಇತ್ತೀಚಿನ ರಾಘವೇಂದ್ರ ಅವರದ್ದು ಹೌದು, ನಟಿಸಿದಂತ. ಉಮಾಶ್ರೀ ಅದ್ಭುತವಾಗಿ ಮಾಡಿದ್ದಾರೆ ಅದರಲ್ಲಿ. ಅದೇನಂತಂದರೆ ಕಾಸಿನ ಸರ ಅಂದರೆ ಏನು? ಕಾಸಿನ ಸರ ಅಂದರೆ ಒಂದು ಆ ಕಾಸು ಈಗ ಬರ್ತಾವಲ್ಲ ಚಿನ್ನದವು, ಅವನ್ನೆಲ್ಲ ಹಾಕೊಂಡು ಓಡಾಡೋದು ಅಂತ. ಆದರೆ ಕಾಸಿನ ಸರ ಇಟ್ಸ್ ನಾಟ್ ಎ ಜ್ಯುವೆಲ್ ಅಂತ ನಂದು ಆ ಟ್ಯಾಗ್ಲೈನು. ಆದರೆ ನಾನು ನನ್ನ ಸಿನಿಮಾಗೆ ಅದನ್ನು ಅಳವಡಿಸಿದ್ದು ನಮ್ಮ ಕೃಷಿ ಇದೆಯಲ್ಲ ಅದು ಕಾಸಿನ ಸರ ಆಗಿರಬೇಕು ಅಂತ. ಅಂದರೆ ನಮ್ಮ ಸಾಂಪ್ರದಾಯಿಕ ಕೃಷಿ ಮಾತ್ರ ಕಾಸಿನ ಸರ. ಇವತ್ತಿನ ಕೆಮಿಕಲ್ ಹಾಕಿ ಇವತ್ತು ನಾವು ಹೈಬ್ರಿಡ್ ಎಲ್ಲ ಏನು ಬೆಳೀತಾ ಇದ್ದೀವಿ, ತಿಂತಾ ಇದ್ದೀವಿ, ಇದು ಕಾಸಿನ ಸರ ಅಲ್ಲ. ಇದು ನಮ್ಮ ಏನಂತೀವಿ ನೆಕ್ಲೆಸ್ಸು. ಇದು ನಮ್ಮ ಭೂಮಿಯನ್ನು ಹಾಳು ಮಾಡ್ತಾ ಇದೆ, ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ, ಇಡೀ ಮನುಕುಲವನ್ನು ಹಾಳು ಮಾಡ್ತಾ ಇದೆ. ಬರೀ ಮನುಕುಲ ಮಾತ್ರ ಅಲ್ಲ, ಭೂಮಿ ಮೇಲೆ ಇರುವಂಥ ಎಲ್ಲ ಪ್ರಾಣಿ ಪಕ್ಷಿ ಏನೇ ಇರ್ಬೋದು ಅದನ್ನೆಲ್ಲ ನಾಶ ಮಾಡ್ತಾ ಇದೆ. ಅದೆಲ್ಲ ಉಳಿಬೇಕು ಅಂದರೆ ಒಂದೇ ಭೂಮಿ ಇರೋದು, ಅದು ಜವು ಹಿಡಿದು ಎಲ್ಲ ಹಾಳಾಗ್ತಾ ಇದೆ. ಅದರಲ್ಲಿ ಕೆಮಿಕಲ್ ಮಿಶ್ರಣ ಆಗಿ ಭೂಮಿ ಸತ್ವ ಕಳ್ಕೊಂಡಿದೆ. ಹಂಗಾಗಿ ಉಳಿಬೇಕು ಅಂದರೆ ನಾವು ಸಾಂಪ್ರದಾಯಿಕ ಕೃಷಿ ಅಥವಾ ಇದೇನು ಸಾವಯವ ಕೃಷಿ ಅಂತಿರಲ್ಲ, ಅದು ಅನಿವಾರ್ಯವಾಗಿ ಆಗಬೇಕು ಅನ್ನೋದೇ ಇಡೀ ಕಾಸಿನ ಸರದ ಸಿದ್ಧಾಂತ, ಮೂಲ ಉದ್ದೇಶ. ಒಂದು ಕಥೆಯನ್ನು ಹೇಗೆ ನಿರೂಪಿಸಬಹುದು, ಹೇಗೆ ನಿರ್ದೇಶಿಸಬಹುದು, ಚಿತ್ರದ ಹಾದಿ ಹೇಗೆ ಸಾಗಬೇಕು ಅನ್ನೋದು ಎಲ್ಲವೂ ಗೊತ್ತು. ಆದರೆ ತಂತ್ರಜ್ಞಾನ ಅಂತ ಬಂದಾಗ, ಅಂದಿನಿಂದ ಇಂದಿನವರೆಗೂ ತೀರಾ ಇತ್ತೀಚಿನ ಚಿತ್ರಗಳನ್ನು ತೆಗೆದುಕೊಂಡಾಗ ತಂತ್ರಜ್ಞಾನ ಬೆಳೆದು ಬರ್ತಾ ಇರುವಂತಹ ರೀತಿ ಇದು ಒಳ್ಳೇದಾ ಅಥವಾ ಹೇಗೆ ಸರ್? ಇದು ಹೇಗೆ ನೀವು ಈಗ ನೋಡಿ, ತಂತ್ರಜ್ಞಾನ ಒಳ್ಳೇದಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಈಗ AI ಬಂದ್ಬಿಡ್ತು. AI ಬಂದರೆ ನೀವು ಮೊಬೈಲ್ ತೆಗೆದ್ರೆ ಇದು ನಿಜವಾಗ್ಲೂ ನಿಜನಾ ಅಥವಾ AI ತಂತ್ರಜ್ಞಾನದಲ್ಲಿ ಮಾಡಿರೋದ? ಯಾರ ತಲೆ ಯಾರಿಗೋ ಆಗ್ತಾರೆ, ಏನೆಲ್ಲ ಅಪಾಯಕಾರಿ ಇದು ಆಗ್ತಿದೆಯಲ್ಲ, ಅದು ಎಲ್ಲಿಗೆ ತಗೊಂಡೋಗುತ್ತೋ ಗೊತ್ತಿಲ್ಲ. ಆದರೆ ತಂತ್ರಜ್ಞಾನ ಬೇಡ ಅಂತಲೇ ಹೇಳೋಕ್ಕಾಗಲ್ಲ. ಅದನ್ನು ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ಈ ಮಾಧ್ಯಮ ಹೇಗೆ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶದಲ್ಲಿ ಹೆಂಗಿದೆ ಅಂದರೆ, ಸಾವಿರಾರು ಕೋಟಿ ಹಾಕಿ ಸಾವಿರಾರು ಮನುಷ್ಯಗಳನ್ನು ಬಳಸ್ಕೊಂಡು ಲಕ್ಷಾಂತರ ಮನುಷ್ಯರನ್ನ ತಲೆಗಳನ್ನು ಗ್ರಾಫಿಕಲ್ಲಿ ಸೃಷ್ಟಿಸಿ ಒಂದು ಮಾಯಾಲೋಕ ಸೃಷ್ಟಿ ಮಾಡೋದ್ರ ಅಲ್ಲ ಅಂತ ಹೇಳಲಾರೆ. ಅದರ ಜೊತೆಗೆ ನಿಜ ಸ್ಥಿತಿಯನ್ನು ನಿಜ ಸ್ವರೂಪದಲ್ಲಿ ಯಥಾಸ್ಥಿತಿಯಲ್ಲಿ ವಾಸ್ತವಿಕ ಜಗತ್ತನ್ನು ಹೇಗೆ ನಾವು ಬಳಸ್ಕೋಬೋದು, ತೋರಿಸ್ಬೋದು ಅನ್ನೋದ್ರ ಕಡೆಗೆ ತಂತ್ರಜ್ಞಾನ ಬೇಕು. ನಾವು ಶುರು ಮಾಡಿದಾಗ ಮಾನಿಟ್ರಲ್ಲಿ ಸಿನಿಮಾ ನೋಡೋಕ್ಕಾಗ್ತಿರ್ಲಿಲ್ಲ, ವ್ಯೂ ಫೈಂಡ್ರಲ್ಲೇ ನೋಡಬೇಕಾಗಿತ್ತು. ಓಕೆ, ಅಲ್ಲೇ ಹೇಳ್ಬೇಕಿತ್ತು ನಾವು, ಕ್ಯಾಮ್ರಾಮನ್ನು ಡೈರೆಕ್ಟ್ರು ಅಲ್ಲೇ ಹೇಳ್ಬೇಕಿತ್ತು. ಅದು ಸರಿನಾ ತಪ್ಪ ಅಂತ ಗೊತ್ತಾಗ್ತಿದ್ದು ಅದು ಮತ್ತೆ ಲ್ಯಾಬಿಗೆ ಬಂದು ಅದು ಸಿನಿಮಾ ವಾಶ್ ಆದಾಗಲೇ.
ನೀವು ಆವಾಗ ಸಿನಿಮಾ ಏನು ಫೋಟೋಗಳು ವಾಶ್ ಆದಮೇಲೆ ನೋಡ್ಬೇಕಿತ್ತಲ್ಲ ಹೌದು. ಡಾರ್ಕ್ ರೂಮಲ್ಲಿ, ಕತ್ಲಲ್ಲಿ ಅದನ್ನು ವಾಶ್ ಮಾಡಿ ತೋರಿಸ್ಬೇಕಾಗಿತ್ತು. ಇವಾಗ ಹಂಗೇನಿಲ್ಲ, ಹಿಂಗೆ ತೆಗಿತಾರೆ, ಅಲ್ಲೇ ಮತ್ತೆ ಡಿಲೀಟ್ ಆಗುತ್ತೆ, ಸರಿ ಬಂದಿಲ್ಲ. ಈಗ ಸಿನಿಮಾ ಅಥವಾ ಏನಾಗಿದೆ ಅಂದರೆ ಮಾನಿಟ್ರ್ ನೋಡ್ತಾರೆ, ಮಾನಿಟ್ರ್ ನೋಡಿ ಇಲ್ಲ ಅಲ್ಲೆಲ್ಲ ನೋಡು, ಅಲ್ಲಿ ಕಾಲು ಕಾಣ್ತಾ ಇದೆ, ಅಲ್ಲಿ ಮೇಜ್ ಕಾಣ್ತಾ ಇದೆ, ಅಲ್ಲಿ ವೈರ್ ಕಾಣ್ತಾ ಇದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಮ್ಮ ಕಲಾವಿದರು ಯಾವ ಸಿದ್ಧತೆ ಬೇಕಾಗಿಲ್ಲ, ಬಂದು ಇಲ್ಲಿ ನೋಡ್ಬಿಟ್ಟು ಇಲ್ಲ ನಾನು ಇನ್ನೊಂಚೂರು ಕಣ್ಣು ದಪ್ಪ ಬಿಡ್ಬೇಕಲ್ವಾ, ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ಮಾನಿಟ್ರನ್ನ ಮತ್ತೆ ಕೂತ್ಕೊಂಡು ಮಾಡ್ತಾರೆ, ಎರೇಸ್ ಮಾಡ್ಬೋದು. ನಮ್ಗೆ ಆವಾಗ ಒಂದು ಅಡಿ ಸಿನಿಮಾ ಹೋಗ್ಬಿಟ್ರೆ ಕ್ಲಾಪ್ ಬೋರ್ಡ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಒಂಚೂರು ಜಾಸ್ತಿ ಒತ್ತು ಹಿಡಿದ್ಬಿಟ್ರೆ ಯಾರು ಕೊಡ್ತಾರೆ, ಒಂದು ಅಡಿಗೆ 25 ರೂಪಾಯಿ ಅಂತಿದ್ವಿ. ಅಂದರೆ ಈಗ ಈ ತಂತ್ರಜ್ಞಾನನ ನಾವು ಇಷ್ಟೆಲ್ಲ ಸವಲತ್ತು ಇದೆ ನೋಡಿ, ಡಿಲೀಟ್ ಮಾಡ್ಬೋದು, ಮತ್ತೆ ರೀಶೂಟ್ ಮಾಡ್ಬೋದು. ಅಂದರೆ ಪರಿಪಕ್ವತೆ ಕಡೆಗೆ ಹೋಗೋದಕ್ಕೆ ಸಾಧ್ಯ ಇದೆ ಈ ಮಾಧ್ಯಮವನ್ನು ತಗೊಂಡೋಗೋದಕ್ಕೆ. ಅದ್ರ ಬದಲು ಅದನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇದೆಯಲ್ಲ, ಅದ್ರ ಕಡೆಗೆ ನೋಡಬಾರ್ದು. ಸರ್, ನಂಜುಂಡೇಗೌಡರ ಬಗ್ಗೆ ಬಿಗಿನಿಂಗಿಂದ ಗೊತ್ತಿರೋರಿಗೆ ನಿಮ್ಮ ಹೋರಾಟದ ಮನಸ್ಥಿತಿನೂ ಗೊತ್ತು, ಮತ್ತು ಈ ಸಿನಿಮಾಗೆ ಬಂದಮೇಲೆ ವಾಸ್ತವವಾದಂಥ ವಿಚಾರಗಳನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಗೊತ್ತು. ಸೊ ನೀವೊಬ್ಬ ಅದ್ಭುತವಾದಂಥ ನಿರ್ದೇಶಕರು ಅಂತ ಗೊತ್ತು ಸರ್. ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ ಲೈಫಿಗೆ ಬಂದರೆ ನಿಮ್ಮನ್ನು ಡೈರೆಕ್ಟ್ ಮಾಡೋಕ್ಕೆ ಅಂತ ಬಂದವರು ಸರ್ ನಿಮ್ಮ ಪತ್ನಿ. ಈ ಡೈರೆಕ್ಟ್ ಮಾಡೋಕ್ಕೆ ಅಂತ ಬಂದವ್ರ ಪತ್ನಿ ಅಂತ ನೀವು ಈಗ ಸುಲಭ ಅಂದ್ಬಿಡ್ತೀವಿ. ಆಮೇಲೆ ನಿಮ್ಮ ಬಾಸು ಸುಮ್ಮನೆ ಇರ್ತಾರ ಅಂತ ಬಾಸ್ ಮಾಡಿಬಿಡ್ತಾರೆ. ಆಮೇಲೆ ಏನದು ಹೋಮ್ ಮಿನಿಸ್ಟರ್ ಮಾಡಿಬಿಡ್ತಾರೆ. ಈಗ ನಾನು ಸಿನಿಮಾ ಡೈರೆಕ್ಟರ್ ಆದ್ದರಿಂದ ಡೈರೆಕ್ಟ್ರನ್ನ ಅವ್ರನ್ನ ಮಾಡಿಬಿಡ್ತಾರೆ, ನಾನು ನೀವು ಸರ್. ಅಂದ್ರೆ ಮನೇಲಿ ಇದ್ದಾಗ ಅಂದ್ರೆ ಅವ್ರು ಹೇಳೋದನ್ನ ಕೇಳಬೇಕು. ಈಗ ನನ್ನ ಪರಿಸ್ಥಿತಿ ಏನು ಅಂದರೆ, ನಾವು ಬರುವಾಗ ಒಬ್ಬರೇ ಡೈರೆಕ್ಟರ್ ಬಂದರು ನನ್ನ ಜೀವನದಲ್ಲಿ, ಈಗ 3 ಜನ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ. 2 ಮಕ್ಕಳು, ಅವರು ಅಪ್ಪ ಹಿಂಗಪ್ಪ ಹಿಂಗಪ್ಪ ಅಂತಾರೆ. ಏನೇ ಇದು, ನಾನು ಇಷ್ಟು ದಡ್ಡನ್ ಮಾಡ್ತಾ ಇದ್ದೀರಾ ನೀವು? ಅದು ಹಂಗೆ ಇರತ್ತಲ್ವಾ ಸರ್ ಎಲ್ರಿಗೂ. ಅಂದ್ರೆ ನಾವು ಸಕ್ಸಸ್ಸು ದೊಡ್ಡ ಹೆಸರು ಇದ್ರೂ ಕೂಡ ಮನೆ ಒಳಗಡೆಗೆ ಅವರೆಲ್ಲರೂ ಹೇಳಿದ್ದನ್ನು ಕೇಳಬೇಕು ಅಂತ. ನಾನು ಇಷ್ಟೆಲ್ಲ ಇವತ್ತು ಆಗಿದೆಯಲ್ಲ, ಇದು ಟೆಲಿಕಾಸ್ಟ್ ಆಗುತ್ತೆ, ಟೆಲಿಕಾಸ್ಟ್ ಆದಮೇಲೆ ಒಂದು ವಿಮರ್ಶೆ ನಡೆಯುತ್ತೆ. ಅದೇನು ಕತ್ಬಗ್ಸ್ಕೊಂಡು ಕೂತಿದ್ರೆ, ಕ್ರಿಟಿಕ್ ಅದೇನು ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಆಮೇಲೆ ಅದು ಸರಿಗೆ ನೀವು ಹೇಳಲಿಲ್ಲ. ನನ್ನ ಸಿನಿಮಾ ನೋಡೋ ಹೆಚ್ಚಾಗಿ ಹೇಳೋದು ಸರ್ ಈ ತರ ಕ್ರಿಟಿಕ್ಸ್? ಇವ್ರು ಹೇಳಿದ್ರಲ್ಲ ನಿರ್ದೇಶಕರು. ಅಲ್ಲ ಹೋಗ್ಲಿ ಸರ್, ಅಲ್ಲ ಪರವಾಗಿಲ್ಲ, ಆ ವಿಚಾರ ಎಲ್ಲ ಸೈಡ್ಗೆ ಇಡೋಣ ಸರ್. ಆದರೆ ಮದುವೆ ಆಗೋ ವಿಚಾರಕ್ಕೆ ಅಲ್ಲೂ ನೀವೇ ಡೈರೆಕ್ಟ್ ಮಾಡಿದ್ರಂತಲ್ಲ ಸರ್? ಹೌದು, ಸಿಂಪಲ್ ಮದುವೆ ಇದು ಹೌದು, ನನ್ನ ಬದ್ಧತೆ ಆಗಿತ್ತು, ನನ್ನ ಸಿದ್ಧಾಂತ ಆಗಿತ್ತು, ಅದು ನನ್ನ ನಂಬಿಕೆ ಆಗಿತ್ತು. ಸಿಂಪಲ್ ಮ್ಯಾರೇಜ್, ಸರಳ ವಿವಾಹ, ಅಂತರ್ಜಾತಿ ವಿವಾಹ ಇತ್ಯಾದಿಗಳು. ನಾವು ಅಷ್ಟರಲ್ಲಾಗಲೇ ನಮ್ಮ ಸಮಾಜವಾದಿ ಬಳಗದಿಂದ ಅನೇಕ ಸರಳ ವಿವಾಹಗಳನ್ನು ಮಾಡಿದ್ವಿ. ಮತ್ತು ರೈತ ಸಂಘದಲ್ಲಿ 100 ರೈತ ಜೋಡಿಗಳನ್ನು ಹೀಗೆ ಮಂತ್ರಮಾಂಗಲ್ಯ, ವಿಶೇಷವಾಗಿ ಕುವೆಂಪು ಅವರ ಸರಳ ವಿವಾಹದ ಒಂದು ಸೂತ್ರ ಇತ್ತಲ್ಲ, ಸೂತ್ರ ಅಂದರೆ ಅವ್ರು ಬರೆದಿದ್ದು ಸರಳವಾಗಿ ಅರ್ಥ ಆಗೈಸ ಅಂತ, ಏನು ಓತ್ ಅಂತ ಏನು ಹೇಳ್ತೀವಿ, ಆ ಥರದ್ದು. ಅದರಲ್ಲಿ ಬೇಕಾದಷ್ಟು ಮಾಡಿದ್ವಿ. 100 ಕುಟುಂಬಗಳಿಗೆ ಅವರಿಗೆ ದುಡ್ಡು ಉಳಿಸಿದ್ದೀವಿ, ದೊಡ್ಡ ಊಟ, ಊರಿಗೆಲ್ಲ ಊಟ ಹಾಕೋದು ಉಳಿಸಿದ್ದೀವಿ. ಪುರೋಹಿತರು ಯಾರೋ ಲೋಕಲ್ನವರ ಯಾರೋ ಒಟ್ಟಿನಲ್ಲಿ ಅವ್ರು ಬಂದು ಪಂಚೆ ಉಟ್ಕೊಂಡು ಬೆಳಗೋದನ್ನ ಏಳ್ಸೋದನ್ನು ತಪ್ಪಿಸಿದ್ದೀವಿ. ನಾನು ಹಂಗಾಗ್ಬಿಟ್ರೆ, ಬಟ್ ಆ ಒತ್ತಡ ನನ್ನ ಮೇಲೆ ಬಂತು, ಬರಲಿಲ್ಲ ಅಂತಲ್ಲ. ಆ ಸಂದರ್ಭದಲ್ಲಿ ನಮ್ಮ ಮನೆಯವರಿಂದಲೂ ಬಂತು, ನಂಟರು ಇಂಟ್ರು, ಹಳ್ಳಿಯವರು ಪಳ್ಳಿಯವರು ಹೆಂಗೆ ಅಂತ. ಜೊತೆಗೆ ಇಲ್ಲಿ ನಾನು ಮದುವೆಯಾಗ ಇರಲಿ, ಅವ್ರ ಕುಟುಂಬ ಸ್ವಲ್ಪ ಏನೋ ಬಳಗ ಜಾಸ್ತಿ, ನಮ್ಮವ್ರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಹಂಗಿದ್ದಾರೆ ಹಿಂಗಿದ್ದಾರೆ, ಒಬ್ಬಳೆ ಮಗಳು ಅಂತ. 100 ಮಕ್ಕಳಿದ್ರು, 2 ಮಕ್ಕಳಿದ್ರು, ಒಬ್ಬರೇ ಇದ್ರು, ಮದುವೆ ಆಗಬೇಕಾಗಿರೋ ಕ್ರಮ ಇದೆ. ನಾನಾಗೋದು ಹಿಂಗೇನೆ. ಬಟ್ ಹಂಗೆ ಆದೆ. ನನ್ನ ಮದುವೆ ಪುರೋಹಿತರು ನಾಗ್ತಿಹಳ್ಳಿ ಚಂದ್ರಶೇಖರು ಮತ್ತು ಡಾಕ್ಟರ್ ಇ ಸಿ ರಾಮಚಂದ್ರಗೌಡರು. ಡೈರೆಕ್ಟರ್ ಹೆಸರು ಏನು ಸರ್? ಮಂತ್ರಮಾಂಗಲ್ಯ ಬೋಧಿಸಿದ್ರು. ಅಲ್ಲ, ನಿಮ್ಮ ಡೈರೆಕ್ಟರ್ ಹೆಸರು ಏನು ಸರ್? ಕೋಕಿಲ. ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ನಾನು ಮುಖ್ಯವಾಗಿ ಕೇಳಲೇಬೇಕಾಗಿರೋದು ಅಥವಾ ನಿಮಗೆ ಖುಷಿ ತಂದಿರೋದು ಅಂತ ಹೇಳಿದ್ರೆ, ಸಿನಿಮಾ ಅಂದಾಕ್ಷಣ ನಮಗೆ ಕನ್ನಡ ಚಿತ್ರರಂಗದಲ್ಲಿ ಕೆಲವು ನಿರ್ದೇಶಕರ ಟಾಪ್ ಲಿಸ್ಟ್ ಹೆಸರು ಅಂತ ಹೇಳಿದ್ರೆ ಅದರಲ್ಲಿ ಪುಟ್ಟಣ್ಣ ಕಣಗಾಲ್ ಕೂಡ ಒಬ್ಬರು ಸರ್. ಅವರ ಹೆಸರಿನಲ್ಲೇ ರಾಜ್ಯ ಸರ್ಕಾರ ಪ್ರಶಸ್ತಿಯನ್ನು ಕೊಡುತ್ತೆ, ಅದು ನಮಗೆ ಬಂತು ಅಂದಾಗ ಎಷ್ಟು ಖುಷಿ ಆಗುತ್ತೆ ಸರ್? ನೋಡಿ, ದಟ್ ಈಸ್ ನನಗೆ ಇನ್ನು ಹೆಚ್ಚು ವರ್ಷ ನಾವು ಸಿನಿಮಾ ಎಷ್ಟು ಮಾಡ್ತೀವೋ ಗೊತ್ತಿಲ್ಲ, ಕೆಲವು ಮಾತ್ರ ಮಾಡಬೇಕು ಅಂತ
ತೀವ್ರವಾಗಿ ಅನಿಸಿದೆ. Okay. ಅದು ಈಡೇರುತ್ತೋ ಇಲ್ಲೋ ಗೊತ್ತಿಲ್ಲ. ಕೆಲವೇ ಸಿನಿಮಾಗಳು, ಕೆಲವೇ ಸಿನಿಮಾ ಅಂದರೆ ಏನು 10-20 ಸಿನಿಮಾಗಳಲ್ಲ, ಕೆಲವೇ ಅಂದರೆ ಬೆರಳೆಣಿಕೆ, 1, 2, 3, 4 ಅಷ್ಟೇ ಗುರಿ ಇರೋಂಥದ್ದು. ಅಂಥ ಸಂದರ್ಭದಲ್ಲಿ ಇದು ಏನೇನೋ ಮಾಡಿದೆವೋ ಬಿಟ್ಟಿದ್ದೀವೋ. ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಅಂದರೆ ಪುಟ್ಟಣ್ಣ ಕಣಗಾಲ್ ಹೆಸರಲ್ಲಿ ಜೀವಮಾನ ಸಾಧನೆ ಅಂತ ಕೊಡೋವಂಥದ್ದು. ಆದರೆ ಸಾಧನೆ ಮಾಡಿದೆಯೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ವೈಯಕ್ತಿಕವಾಗಿ ಪ್ರಾಮಾಣಿಕವಾಗಿ ಆತ್ಮಪೂರ್ವಕವಾಗಿ ಒಪ್ಕೊಳ್ಳೋಕ್ಕಾಗಲ್ಲ. ಆದರೆ ಕೊಟ್ಟರಲ್ಲ ಅನ್ನೋ ಒಂದು ಸಮಾಧಾನ, ಖುಷಿ ಇದೆ. ತೀರಾ ನನ್ನನ್ನು ಹಿಂದಕ್ಕೆ ಹಾಕ್ಲಿಲ್ವಲ್ಲ. ಭಾಳ ಜನ ಹೇಳೋರು ನಿಮ್ಗಿನ್ನೂ ಬಂದಿಲ್ವಾ, ಅವ್ರಿಗೆ ಕೊಟ್ಟಿದ್ದಾರೆ, ಇವ್ರಿಗೆ ಕೊಟ್ಟಿದ್ದಾರೆ, ಇವ್ರಿಗೆ ಕೊಟ್ಟಿದ್ದಾರೆ, ಏನು ಮಾಡೋಕ್ಕಾಗುತ್ತೆ ಅನ್ನಿಸ್ಬೇಕು. ಅನ್ನಿಸ್ಲಿ, ಯಾವಾಗಲಾದರೂ ಅನ್ನಿಸ್ತಾ ಕೊಡ್ತಾರೆ ಅಂತ ಕೊಟ್ಟರು. ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಪ್ರಶಸ್ತಿ ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿಯ ನಿರ್ದೇಶಕರಿಗೆ ಮಾತ್ರವೇ ಮೀಸಲಿಟ್ಟಂಥ ಅತ್ಯುನ್ನತ ಪ್ರಶಸ್ತಿ. ಅತ್ಯುನ್ನತ ಪ್ರಶಸ್ತಿ, ಚಿಕ್ಕದಂತಲ್ಲ, ಎಲ್ಲ ಮಟ್ಟದಲ್ಲೂ, ಹಣದಲ್ಲಾಗಿರ್ಬೋದು, ಅದರ ಎತ್ತರದಲ್ಲಾರು ಆಗಿರ್ಬೋದು. ಕನ್ನಡದ ಪಾಲ್ಕೆ ಪ್ರಶಸ್ತಿ ಅಂತ ನಾನಂತೂ ಭಾವಿಸ್ತೀನಿ. ಗ್ರೇಟ್ ಸರ್. ಇದು ಕನ್ನಡದ ಪಾಲ್ಕೆ ಪ್ರಶಸ್ತಿ ಚಿತ್ರರಂಗದಲ್ಲಿ. ಇದಕ್ಕಿಂತ ಬೇರೆ ಪ್ರಶಸ್ತಿ ಇಲ್ವಲ್ಲ. ಅದರಿಂದ ನಾನು ಅಂದ್ಕೊಳ್ಳೋದು ನನಗೆ ಕನ್ನಡದ ಪಾಲ್ಕೆ ಪ್ರಶಸ್ತಿ ಬಂತು ಅಂತ. ಆಮೇಲೆ ಖಂಡಿತ ಪುಟ್ಟಣ್ಣ ಅವರು ಸಿದ್ಧಸೂತ್ರ ಅಂತ ಮಾತಾಡೋದಾದರೆ ಭಾಳ ಜನಪ್ರಿಯ ಚಿತ್ರಗಳನ್ನು ಮಾಡ್ತಿದ್ರು. ನಾನು ಯಾವಾಗಲೂ ಕಂಪೇರ್ ಮಾಡುವೆ, ನಾನು ನಿರ್ದೇಶಕ ಆಗೋಕ್ಕೆ ಮುಂಚೆ ಕೂಡ ಪುಟ್ಟಣ್ಣ ಕಣಗಾಲ್ ಮತ್ತು ಬಾಲಚಂದರ್ ಇಬ್ಬರನ್ನು 2 ಪ್ಯಾರಲಲ್ ಟ್ರ್ಯಾಕಲ್ಲಿ ನೋಡೋನು ನಾನು. ಅವರು ಅತ್ಯಂತ ಜನಪ್ರಿಯ ಚಿತ್ರಗಳನ್ನು ಮಾಡಿ ಸಕ್ಸಸ್ ಆದವರು, ತಮಿಳು ತೆಲುಗಿನಲ್ಲೆಲ್ಲ. ಇವರು ಕನ್ನಡದಲ್ಲಿ ಅತ್ಯಂತ ಜನಪ್ರಿಯ ನಿರ್ದೇಶಕರ ಕಟೌಟನ್ನು ಗಾಂಧಿನಗರದಲ್ಲಿ ಹಾಕಿದ್ದು ಮೊಟ್ಟ ಮೊದಲ ನಿರ್ದೇಶಕ ಕನ್ನಡದಲ್ಲಿ ಪುಟ್ಟಣ್ಣ ಕಣಗಾಲ್. ನಿರ್ದೇಶಕರ ಹೆಸರಲ್ಲಿ ಸಿನಿಮಾ ಓಡ್ತಿದ್ದಿದ್ದು ಪುಟ್ಟಣ್ಣ ಕಣಗಾಲ್ ಚಿತ್ರಿಸಿರುವ ಚಿತ್ರ ಅಂತ. ಹೀರೋ ಯಾರೋ ಗೊತ್ತಿಲ್ಲ, ಹೀರೋಯಿನ್ ಯಾರೋ ಗೊತ್ತಿಲ್ಲ. ಅಂಥ ಒಂದು ನಿರ್ದೇಶಕರ ಸ್ಥಾನಮಾನ ಎತ್ತರಕ್ಕೆ ತಗೊಂಡೋದಾಗಿ ಮತ್ತು ನಿರ್ದೇಶಕರ ಸಂಘವನ್ನು ಸ್ಥಾಪನೆ ಮಾಡಿದವರು ಅಂಥವ್ರು ಪ್ರಾರಂಭಿಕವಾಗಿ. ಹಾಗಾಗಿ ಅವರ ಹೆಸರಲ್ಲಿ ಕೊಟ್ಟಂಥ ಪ್ರಶಸ್ತಿ ನಿಜಕ್ಕೂ ನನಗೆ ಒಂಥರ ಸಾಕು ಅನಿಸೋಷ್ಟು. ಬಟ್ ಸಾಕಾಗಿಲ್ಲ ನಾನು, ಯಾಕೆಂದರೆ ಸಾಧನೆಗೆ ಅಂತ ಕೊಟ್ಟಿರೋದ್ರಿಂದ ಸಾಧನೆ ಸಾಲದು. ಬಟ್ ಆ ಪ್ರಶಸ್ತಿ ಬಂದಿದ್ದಕ್ಕೆ ಭಾಳ ಖುಷಿ ಇದೆ. ರಿಯಲಿ ಐ ಆಮ್ ವೆರಿ ಪ್ರೌಡ್. ಎಸ್ ಸರ್, ನಮಗೂ ಭಾಳ ಖುಷಿ ಇದೆ ಸರ್. ಯಾಕಂದರೆ ನಿಮ್ಮಂಥ ಅಂದರೆ ಮನಸ್ಥಿತಿ ಇಟ್ಕೊಂಡು ಸಾಮಾಜಿಕ ಮೌಲ್ಯಗಳ ಜೊತೆಗೆ ಸಮಾಜಕ್ಕೆ ಎಲ್ಲರೂ ಇಡೀ ಕುಟುಂಬ ಕೂತು ಸಿನಿಮಾ ನೋಡುವಂಥ ಸಿನಿಮಾಗಳನ್ನು ಕೊಟ್ಟು ನಮಗೆಲ್ಲರಿಗೂ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದೀರಾ. ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಬಂದದ್ದು ನಮಗಂತೂ ಭಾಳ ಖುಷಿ ಇದೆ ಸರ್. ಹಾಗಾಗಿ ನಮ್ಮ ಇಡೀ ವೀಕ್ಷಕರು ಚಂದನ ವಾಹಿನಿಯ ಪರವಾಗಿ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಾನು ನಿಮಗೆ ಧನ್ಯವಾದ ಹೇಳಬೇಕು ಮತ್ತು ಚಂದನ ವಾಹಿನಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಯಾಕೆಂದರೆ ಸುಮಾರು 5-6 ವರ್ಷದ ಹಿಂದೆ ಬಂದಿದ್ದು ನಾನು. ಆವಾಗ ನನಗಿನ್ನೂ ರಾಷ್ಟ್ರ ಪ್ರಶಸ್ತಿನೂ ಬಂದಿರಲಿಲ್ಲ, ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿನೂ ಬಂದಿರಲಿಲ್ಲ. ಆ ಸಂದರ್ಭ ಮತ್ತು ಅದಕ್ಕಿಂತ ಮುಂಚೆ ಕೂಡ ನನ್ನನ್ನು ಗುರುತಿಸಿ ಆವಾಗ ಪೂರ್ಣವಾಗಿ ಜನ ಮರೆಯೋಕ್ಕೆ ಮುಂಚೆ ಮತ್ತು ನಿಮ್ಮ ವಾಹಿನಿ ಇದೆಯಲ್ಲ, ನಿಮ್ಮ ತಪ್ಪಾಗ್ಬೋದು, ನಮ್ಮ ಚಂದನ ವಾಹಿನಿ ಇದೆಯಲ್ಲ, ಇದು ಶಿವರೂನಿಂದನೂ ನಾನು ಇಲ್ಲಿ ಕಾರ್ಯಕ್ರಮಗಳನ್ನು, ಧಾರಾವಾಹಿಗಳಾಗ್ಬೋದು, ಟೆಲಿಚಿತ್ರಗಳಾಗ್ಬೋದು ಮಾಡ್ತಾ ಬಂದವನು. ಅದಕ್ಕೆ ನನಗೆ ಉತ್ತೇಜನ ಕೊಟ್ಟಿರೋಂಥ ಮಹಾಧನ್ಯ ಭಾವನೆ ಈ ದೂರದರ್ಶನ ಮತ್ತು ಚಂದನ ವಾಹಿನಿ ಬಗ್ಗೆ ಇದೆ. ಮತ್ತೊಮ್ಮೆ ಪ್ರೇಕ್ಷಕರಿಗೆ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾ ಅನ್ನೋದು ಅಥವಾ ಬಣ್ಣದ ಲೋಕ ಅನ್ನೋದು ಒಂದಷ್ಟು ವಿಜೃಂಭಣೆ ಇದ್ದೇ ಇರುತ್ತೆ. ಆದರೆ ಇವತ್ತಿನ ನಮ್ಮ ನಡುವೆ ಇರುವಂತಹ ಸಿನಿಮಾ ನಿರ್ದೇಶಕರ ಮಾತುಗಳನ್ನು ಕೇಳಿದಾಗ ಯಾವುದೇ ರೀತಿ ಅಂದರೆ ಮುಚ್ಚು ಮರೆ ಮುಜುಗರ ಇಲ್ಲದೆ ಎಲ್ಲವನ್ನ ಮುಕ್ತವಾಗಿ ಮಾತನಾಡಿದಂಥದ್ದಾಗಿರ್ಬೋದು. ಜೀವನವೇ ಒಂದು ತೆರೆದ ಪುಸ್ತಕ ಅನ್ನೋ ರೀತಿಯಲ್ಲಿ ಚಿತ್ರರಂಗದ ಹಲವು ಮಜಲುಗಳನ್ನು ನಿಮ್ಮೊಂದಿಗೆ ತೆರೆದಿಟ್ಟಾಗ ಸಿನಿಮಾ ಅನ್ನೋದು ಇಷ್ಟು ಸರಳನ, ಇಷ್ಟು ಸಹಜನ ಅನ್ನುವಂಥ ಭಾವವನ್ನು ಕೊಟ್ಟಿದ್ದಾರೆ. ಇಷ್ಟು ಮಾತುಕತೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.